ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಂತಾಗಲಿ. ಈ ದಿನ ಓದಿದಂತಹ ಕೀರ್ತನೆ ಭಾಗವನ್ನು ತೆಗೆದುಕೊಳ್ಳಬೇಕು. ಕೀರ್ತನೆ 145ನೇ ಅಧ್ಯಾಯ. ಕೀರ್ತನೆಗಳು 145ನೇ ಅಧ್ಯಾಯ, ಅದರ 14ನೇ ವಚನವನ್ನು ಒಬ್ಬರು ಓದೋಣ. ಕೀರ್ತನೆಗಳು 145 ಅದರ 14ನೇ ವಚನ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಇದು ದೇವರ ಸ್ವಭಾವದ ಕುರಿತಾಗಿ ನಾವು ನೋಡ್ತೀವಿ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ನಾನಾಗಲೇ ಒಂದು ಆರಾಧನೆ ಮಧ್ಯೆ ಒಂದು ಮಾತು ಹೇಳಿದೆ. ಇವತ್ತು ಪ್ರಸಂಗ ಹೆಂಗಿರುತ್ತೆ ಹೇಳ್ರಿ? ದೇವರಿಗೆ ಯಾಕಿಂಗ್ ಆಡಿರೋದು? ಆಡಿಸುವ ಆತನು ಅಂತೇಳಿ ಲೋಕದ ಜನರು ಕೂಡ ಹೇಳ್ತಾರೆ. ಪಾತ್ರಧಾರಿಗಳು ನಾವು, ಸೂತ್ರಧಾರಿ ಪಾತ್ರಧಾರಿ, ಹೌದಾ? ಅವ್ರು ಆಡಿಸ್ತಾರೆ, ನಾವು ಆಡ್ತೀವಿ. ಅದಕ್ಕೆ ಹೇಳಿದ್ದು, ಯಾಕೆ ಹಿಂಗೆ ಆಡಿಸ್ತಾರೆ ಅವ್ರು ನಮ್ಮನ್ನ ಅನ್ನುವ ರೀತಿಯಲ್ಲಿ ಕೆಲವರ ಹಾದಿಗಳು, ಕೆಲವರ ನಡೆಸುವಿಕೆ ಇರ್ತವೆ. ಆದರೆ ಯಾಕೆ ದೇವರಿಂದ ಒಂದು ಹಾದಿಗಳನ್ನು ನನಗೆ ಮನಮಂದಿಸ್ತಾರೆ ಅನ್ನೋದನ್ನು ಚೆನ್ನಾಗಿ ನಾವು ಗ್ರಹಿಸಬೇಕು. ದೇವರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಇವತ್ತು ಸಭೆಗೆ ಬರುವಂಥ ದೇವ ಜನರೇ, ನಾನು ಮತ್ತೆ ಹೇಳ್ತೀನಿ, ದೇವರನ್ನು ತಿಳ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಪ್ರಸಂಗವನ್ನು ಕೇಳಿಸ್ಕೊಳ್ಳೋಣ. ನಾವು ದೇವರನ್ನು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಒಂದು ವಚನ ಓದುತ್ತೇವೆ. 2 ಸಮುವೇಲನ ಪ್ರಭಾವಗಳಂತ 14ನೇ ಅಧ್ಯಾಯ. 2 ಸಮುವೇಲನ ಪ್ರಭಾವಗಳಂತ 14ನೇ ಅಧ್ಯಾಯ ಅದರ 14ನೇ ವಚನವನ್ನು ನಾನೇ ಓದ್ತೀನಿ, ಗಮನಿಸಿ. ಎಲ್ಲರೂ ತೆಗೆದುಕೊಂಡ್ರಿ. 2 ಸಮುವೇಲನ ಪ್ರಭಾವಗಳಂತ 14ನೇ ಅಧ್ಯಾಯ 14ನೇ ವಚನ. ನೆಲದ ಮೇಲೆ ಚೆಲ್ಲಲ್ಪಟ್ಟು ತಿರುಗಿ ಕೂಡಿಸಲ್ಪಡಲಾರದ ನೀರಿನಂತಿದ್ದೇವೆ. ಮನುಷ್ಯರ ಪ್ರಾಣವನ್ನು ತೆಗೆಯುವುದಕ್ಕೆ ದೇವರಿಗೆ ಇಷ್ಟವಿಲ್ಲ. ತಳ್ಳಲ್ಪಟ್ಟವನು ತಿರುಗಿ ತನ್ನ ಬಳಿಗೆ ಬರುವ ಹಾಗೆ ಆತನು ಸದುಪಾಯಗಳನ್ನು ಕಲ್ಪಿಸುವವನಾಗಿರುತ್ತಾನೆ. ಆಮೇಲೆ ಈ ವಚನವನ್ನು ಚೆನ್ನಾಗಿ ಗಮನ ಇಟ್ಟುಬೋದ್ರಿ, ಧ್ಯಾನಿಸಿ ಮನೆಗೆ ಹೋದಂತರೂ ಕೂಡ ನಾವು ಏನಾಗಿದ್ದೇವೆ ಅಂದರೆ, ನೆಲದ ಮೇಲೆ ಚೆಲ್ಲಲ್ಪಟ್ಟು ತಿರುಗಿ ಕೂಡಿಸಲ್ಪಡಲಾರದ ನೀರಿನಂತಿದ್ದೇವೆ. ನನ್ನ ಸ್ಥಿತಿ, ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು. ನನ್ನ ಸ್ಥಿತಿ, ನಾನು ಏನಾಗಿದ್ದೇನೆ ಅಂದರೆ, ನೀರನ್ನು ಈಚೆ ಮಣ್ಣಿನ ಮೇಲೆ, ನೀರನ್ನು ನೆಲದ ಮೇಲೆ ಚೆಲ್ಲಿಬಿಟ್ಟು ಮತ್ತೆ ಅದನ್ನು ಕೂಡಿಸ್ಲಿಕ್ಕಾಗುತ್ತಾ? ಆಗಲ್ಲ. ನಾನು. ನನ್ನ ಜೀವಿತ ಹೇಗಿದೆ ಅಂದರೆ, ನೆಲದ ಮೇಲೆ ನೀರು ಚೆಲ್ಲಲ್ಪಟ್ಟು ತಿರುಗಿ ಕೂಡಿಸಲ್ಪಡಲಾರದವನಾಗಿ ನಾನು ಇದ್ದೇನೆ. ಅಂದ್ರೆ ಅರ್ಥ, ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವುದಕ್ಕೆ ಯಾವ ಆಸ್ಪದವೂ ಇಲ್ಲದ ಹಾಗೆ ತನ್ನನ್ನು ತಾನು ತಗ್ಗಿಸ್ಕೊಳ್ತಿದ್ದಾನೆ. ನನ್ನ ಸ್ಥಿತಿ ಏನು? ಇವತ್ತು ದೇವರನ್ನ ಯಾಕೆ ಪ್ರಶ್ನೆ ಮಾಡ್ತೀವಿ ಅಂದರೆ, ನಾನು ಏನು ಅಥವಾ ನನ್ನ ಸ್ಥಿತಿ ಏನು ಅನ್ನೋದನ್ನು ನಾವು ತಿಳಿಯದೇ ಇರುವುದರಿಂದ ದೇವರನ್ನ ಅನೇಕ ವೇಳೆ ಪ್ರಶ್ನೆ ಮಾಡ್ತಿದ್ದೀವಿ. ಆಸಕ್ತಿಯಾಗಿ ಕೇಳಿಸ್ಕೊಂಡು, ಯಾವುದೇ ಒಂದು ನಡೆಸುವಿಕೆ ಬಂದಾಗ ಯಾಕೆ ದೇವರೇ ಹೀಗೆ ನನ್ನ ಜೀವನದಲ್ಲಿ ಅಂಥೇಳಿ ನಾವು ಪ್ರಶ್ನೆ ಮಾಡ್ತೀವಿ. ಬಟ್ ಇಲ್ಲಿ ಭಕ್ತರು ಹೇಳುವುದು, ನೀವು ನಾನು ಏನಾಗಿದ್ದೇನೆ ಅಂದರೆ, ನೆಲದ ಮೇಲೆ ನೀರು ಚೆಲ್ಲಲ್ಪಟ್ಟ ನೀರು ತಿರುಗಿ ಕೂಡಿಸಲ್ಪಡಲಾರದಂತಹ ಆ ನೀರು ಏನಾಗಿತ್ತೋ ಹಾಗೆ ನಾನು ಅಂತ ಹೇಳ್ತಿದ್ದ. ಒಂದು ವೇಳೆ ಅದರ ನಿಮಿತ್ತವಾಗಿ ಬೈಬಲ್ ಹೇಳ್ತದೆ, ದೇವರು ಕೆಟ್ಟದ್ದಕ್ಕೆ ಕಾರಣನಲ್ಲ. ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ತಪ್ಪುಗಳಲ್ಲಿ ಬೀಳುವ ಹಾಗೆ, ಇವತ್ತು ನಾನು ನಿಮ್ಮನ್ನು ಕೇಳ್ತೀನಿ, ಅವುಗಳು ಹಣ್ಣು ತಿಂದಿದ್ದಕ್ಕೆ ಯಾರು ಕಾರಣ? ಕೆಲವರು ಹಿಂಗೆ ಕೇಳ್ತಾರೆ, ಆ ಹಣ್ಣನ್ನೇ ಉಂಟು ಮಾಡದೇ ಇದ್ದಿದ್ರೆ, ಹೌದಾ? ಕೇಳ್ತಾರೆ. ಒಂದು ವೇಳೆ ಆ ಹಾವನ್ನೇ ಉಂಟು ಮಾಡದೇ ಇದ್ದಿದ್ರೆ, ಈ ಥರ ಪ್ರಶ್ನೆಗಳು ಹಾಕೋದುಂಟು. ಇದೆಲ್ಲ ಗೊತ್ತಿದ್ದೇ ದೇವರು ಇವತ್ತು ಎಫೆಸ 1:4ನೇ ವಚನ ಹೇಳ್ತಾರೆ, ಹೇಳಿ ನೋಡೋಣ. ಅಲ್ಲ, ಎಫೆಸ 1, ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ನಿಮ್ಮನ್ನು ಏನು ಮಾಡಿದ್ರು? ಜಗದುತ್ಪತ್ತಿಗೆ ಮುಂಚೆ ಅಂದರೆ ಅವುಗಳು ತಪ್ಪು ಮಾಡಿರಲಿಲ್ವಾ? ಜಗದುತ್ಪತ್ತಿ ಮುಂಚೆ ಏನೇನು ಅವುಗಳು ತಪ್ಪಾಡಿಲ್ಲ. ಹಾಗಿದ್ರೆ ಕ್ರಿಸ್ತನು ಯಾವಾಗ ಬಂದದ್ದು? ಕ್ರಿಸ್ತ ಶಕದಲ್ಲಿ, ಹೌದಾ? ಕ್ರಿಸ್ತ ಶಕ ಅಂತ ಪ್ರಾರಂಭವಾದದ್ದು. ಕ್ರಿಸ್ತನು ಯಾಕೆ ಬಂದರು? ಅವುಗಳು ಪಾಪ ಮಾಡಿದ್ರಿಂದ. ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸ್ಕೊಂಡ್ರು ಅಂದರೆ ಅವುಗಳು ತಪ್ಪು ಮಾಡಿದ್ದಕ್ಕೆ ಯಾರು ಕಾರಣ? ಅರ್ಥ ಆಯ್ತಾ?
ಎಲ್ಲರೂ ನನ್ನ ಜೊತೆ ಇವತ್ತು ನೀವೆಲ್ಲ ಅನ್ಕೋಬೇಕು, ಇದು ಯಾಕೆ ಹಂಗೆ ಆಡಿದ್ರು. ಇವತ್ತು ಪ್ರಶ್ನೆಗೆ, ಈ ಪ್ರಸಂಗಕ್ಕೆ ಎಲ್ಲರ ಮನಸ್ಸಲ್ಲಿ ನಾವು ಒಂದು ಪ್ರಶ್ನೆ ತಂದುಬಿಡ್ತೀನಿ. ಏನಂತ? ದೇವ್ರು ಯಾಕೆ ನಾನು ಹಿಂಗೆ ಆಡಿಸಿದ್ರು, ದೇವ್ರು ಯಾಕೆ ಹಿಂಗೆ ಆಡಿದ್ರು. ಗಮನಿಸ್ರಿ, ಕ್ರಿಸ್ತನಲ್ಲಿ ಜಗದುತ್ಪತ್ತಿಗೆ ಮುಂಚೆನೇ ಯೇಸು ಸ್ವಾಮಿ ನಮ್ಮನ್ನು ಆರಿಸ್ಕೊಂಡ್ರು ಅಂದರೆ, ಕ್ರಿಸ್ತನು ಯಾಕೆ ಬರಬೇಕಾಗಿತ್ತು ಅಂತ ಅಲ್ಲಿ ಹೇಳಿದ್ರು ಅಂದರೆ, ಅವುಗಳಿಗೆ ಶಾಪ ಕೊಡುವಾಗ ಹೇಳ್ತಾರೆ, ನಿನಗೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೇನು. ಸ್ತ್ರೀಯ ಸಂತಾನ ಯಾರು? ಕ್ರಿಸ್ತನು. ಆ ಕ್ರಿಸ್ತನಲ್ಲಿ ಜಗದುತ್ಪತ್ತಿಗೆ ಮುಂಚೆ ನನ್ನನ್ನು ನಿಮ್ಮನ್ನು ಆರಿಸ್ಕೊಂಡಿದ್ದಾವೆ. ಅಂದರೆ ಜಗತ್ತು ಉತ್ಪತ್ತಿ ಮಾಡೋಕ್ಕೆ ಮುಂಚೆ ಏದೇನು ತೋಟ ಉತ್ಪತ್ತಿ ಮಾಡ್ತೀನಿ, ಆದಾಮನ್ನು ಉಂಟು ಮಾಡ್ತೀನಿ, ಅವ ಒಂಟಿಗನಾಗಿ ಅಳಿತು ಕೂತ್ಕೊತಾನೆ. ಆಗ ಅವನು ನಿದ್ರೆ ಬರಮಾಡಿ ಅವುಗಳನ್ನ ತಗೊಂಡೋಗಿ ಕೊಡ್ತೀನಿ. ಅವಳು ಹೋಗಿ ಅವನ ಮಾತು ಕೇಳಿ ಹಣ್ಣು ತಿಂತಾಳೆ, ಪಾಪದಲ್ಲಿ ಬೀಳ್ತಾರೆ, ಕ್ರಿಸ್ತನನ್ನು ತರ್ತೀನಿ. ಕ್ರಿಸ್ತನನ್ನು ನಂಬೋದಕ್ಕೆ ಎಬೆನೇಜರ್ ಪ್ರಾರ್ಥನೆ ಇಷ್ಟು ಜನ ಕೂತ್ಕೋತಾರೆ ಅಂತ ಯಾವಾಗ ಗೊತ್ತಿತ್ತು ದೇವರಿಗೆ? ದೇವರು ಯಾಕೆ ಹಿಂಗೆ ಆಗಿದ್ರು? ಹಲ್ಲೆಲೂಯಾ. ಈಗ ನಾವು ತಿಳ್ಕೊಳ್ಬೇಕು, ನಾನು ಏನಾಗಿದ್ದೇನೆ ಅಂದರೆ, ಇವತ್ತು ದೇವರ ಕರಗಳಲ್ಲಿ ಇವತ್ತು ನಾನು ಹಣ ಕೊಟ್ಟು ಕೊಂಡುಕೊಂಡು, ಎಷ್ಟೋ ಸಲ ಉದಾಹರಣೆ ಹೇಳಿದ್ದೀನಿ, ಹಣ ಕೊಟ್ಟು ಕೊಂಡುಕೊಂಡಂಥ ನನ್ನ ವಸ್ತುಗಳನ್ನು ನಾನು ಹಾಳು ಮಾಡಲಿಕ್ಕೆ ನನಗೆ ಹಕ್ಕಿದೆ, ಹೌದಾ? ಅದು ನನ್ನನ್ನು ಪ್ರಶ್ನೆ ಮಾಡೋಕ್ಕೆ ಹಕ್ಕಿಲ್ಲ. ಅದಕ್ಕೆ ದೇವರೊಂದು ವೇಳೆ ನನ್ನನ್ನು ಯಾವ ಮಾರ್ಗದಲ್ಲಿ ನಡೆಸಿದ್ರು ಕೂಡ, ದೇವರೇ ಇದರಿಂದ ನಾನು ಏನನ್ನು ಕಲಿಬೇಕಾಗಿದೆ, ನನಗೆ ಕಲಿಸ್ಕೊಡು ಸ್ವಾಮಿ, ನನಗೆ ಕಲಿಸ್ಕೊಡು ಸ್ವಾಮಿ. ಆ ಒಂದು ಪ್ರಶ್ನೆ ಮಾತ್ರವೇ ದೇವರ ಮುಂದೆ ನಾವು ಆಗ್ತಾ ಹೋಗಬೇಕು. ಆ ಒಂದು ಪ್ರಾರ್ಥನೆಯೇ ದೇವರ ಮುಂದೆ ನಾವು ಕೇಳ್ತಾ ಹೋಗಬೇಕು. ಮುಂದೆ ಓದ್ತೀನಿ ಅಂತ ವಚನ. ಮನುಷ್ಯನ ಪ್ರಾಣವನ್ನು ತೆಗೆಯುವುದಕ್ಕೆ ದೇವರಿಗೆ, ನೀವೊಂದು ವೇಳೆ ತಪ್ಪನಲ್ಲಿದ್ದೀರಾ, ನೀವೊಂದು ಪಾಪದಲ್ಲಿದ್ದೀರಾ, ನೀವು ತಪ್ಪಿನ ಮನವರಿಕೆ, ನಾನು ಸರಿ ಇಲ್ಲ ಅನ್ನೋ ಮನೋಭಾವನಲ್ಲಿದ್ದೀರಾ, ಇದರ ನಿಮಿತ್ತ ಎಲ್ಲಿ ನನ್ನ ದೇವ್ರು ತೆಗೆದುಬಿಟ್ರೆ ಏನು ಗತಿ ಅಂದ್ಕೋತಿದ್ದೀರಾ? ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಪ್ರಾಣವನ್ನು ತೆಗೆಯೋದಕ್ಕೆ ದೇವರಿಗೆ ಯಾಕೆ ಬದುಕಿದ್ದೀರಿ ಗೊತ್ತಾ? ನೀವು ಒಳ್ಳೆಯವರು ಅಂತಲ್ಲ, ನಿಮ್ಮ ಪ್ರಾಣ ತೆಗೆಯೋಕ್ಕೆ ಅವ್ರಿಗೆ ಅರ್ಥ ಆಗ್ತಿದೆಯಾ? ಪ್ರಸಂಗ ಅರ್ಥ ಆಗ್ತಿದೆ ನಾನು ಅಂತೀನಿ. ಇದಾದರೂ ಮಾತಾಡ್ತೀನಿ, ಗಮನಿಸ್ರಿ. ನಾನು ಬದುಕಿದ್ದೀನಿ ಇವತ್ತು ಅಂದರೆ ನಾನು ಏನೋ ಬೆಸ್ಟ್ ಆಗಿರೋದ್ರಿಂದಲೋ, ಒಳ್ಳೆ ಆಹಾರ ತಿನ್ನೋದ್ರಿಂದಲೋ, ದೇವರು ನನಗೆ ಇನ್ನೊಂದು ಮಾಡಬೇಕು ಅನ್ನೋ ಉದ್ದೇಶಕ್ಕೂ ಅಲ್ಲ. ನನ್ನ ಪ್ರಾಣನ ತೆಗೆಯೋಕ್ಕೆ ಇನ್ನೂ ದೇವ್ರಿಗೆ ಏನಾಗಿಲ್ಲ. ಅದು ಯಾವಾಗ ಬೇಕಾದ್ರೂ ಇಷ್ಟ ಆಗ್ಬಿಡುತ್ತೆ, ಹುಷಾರು. ಇವಾಗ ಇಷ್ಟ ಇಲ್ಲ ಅಷ್ಟೇ. ಪಕ್ಕದಲ್ಲಿ ಇವತ್ತು ನಿಮ್ಮನ್ನು ತೆಗಿಲಿಲ್ಲ, ದೇವ್ರಿಗೆ ಇಷ್ಟ ಇಲ್ಲ ತೆಗೆಯೋಕ್ಕೆ, ನಿಮ್ಮನ್ನು ತೆಗೆಯೋಕ್ಕೆ ಇಷ್ಟ ಇಲ್ಲ. ಆಗ ಯಾಕೆ ಹೇಳಿಸ್ತೀನಿ ಅಂದರೆ, ಕೆಲವರು ನಿದ್ದೆ ಮಾಡ್ತಿರ್ತಾರೆ, ಕೈ ಕೊಟ್ಟ ತಕ್ಷಣ ಎಚ್ಚರ ಆಯ್ತಾರೆ, ಎಚ್ಚರವಾಗಿರ್ಬೇಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಿದೆ, ದೇವರಿಗೆ ಮನುಷ್ಯನ ಪ್ರಾಣವನ್ನು ತೆಗೆಯುವುದಕ್ಕೆ ಏನಿಲ್ಲಂತೆ, ಇಷ್ಟವಿಲ್ಲ. ಮುಂದೆ ಓದ್ತೀನಿ. ತಳ್ಳಲ್ಪಟ್ಟವನು ತಿರುಗಿ ತನ್ನ ಬಳಿಗೆ ಬರುವ ಹಾಗೆ ಆತನು ಸದುಪಾಯಗಳನ್ನು, ತಳ್ಳಲ್ಪಟ್ಟವನ ಅರ್ಥ ಏನು? ತಳ್ಳಿದವರು ಯಾರು? ಅವರೇ. ಈಗ ತಳ್ಳಲ್ಪಡುವ ಹಾಗೆ ನಮ್ಮ ಜೀವಿತ ತಪ್ಪಾದ ಹಾದಿಗಳು ಹೋಗ್ಬಿಡುತ್ತೆ. ಅವುಗಳ ಹಾಗೆ ತಳ್ಳಿಬಿಟ್ರು ಏನೇನು ಕೋರ್ತಿಂದ. ಇವತ್ತು ಅನೇಕ ಭಕ್ತರು ಸತ್ಯವೇದದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿ ತಳ್ಳಲ್ಪಟ್ಟರು. ಇವತ್ತು ನಾವು ಯೋನನ ಕಾರ್ಯಗಳನ್ನ ಹಾಡಾಡುವಾಗ ಅಲ್ವಾ, ಮೀನಿನಿಂದ ಮೀನನ್ನು ತಗೊಂಡು ನನ್ನ ರಕ್ಷಿಸ್ತಾರೆ ಅಂತ. ಅವನಿಗೆ ಅವನ ಬಲಹೀನತೆ ದೇವರಿಗೆ ಚೆನ್ನಾಗಿ ಗೊತ್ತು. ತಾರ್ಷೀಸ್ ತಾನೇ ಅಂತನೂ ಗೊತ್ತು. ಅಲ್ಲಿ ತಾರ್ಷೀಸ್ ಹೋದಾಗ ಅಲ್ಲಿ ಅಲ್ಲಕಲ್ಲೋಲವಾಗುತ್ತೆ ಅಂತಲೂ ದೇವ್ರಿಗೆ ಗೊತ್ತು. ಕಡೆಗೆ ಅವನನ್ನು ಸಮುದ್ರದೊಳಗೆ ಎತ್ತಾಕಲಿಕ್ಕೆ ಹೇಳಿಬಿಟ್ರು. ಸಮುದ್ರದೊಳಗೆ ಎತ್ತಾಕೋದು. ಈಗ ತಪ್ಪನ್ನು ತಿದ್ದುಕೊಳ್ಳಲಿಕ್ಕೆ ಅವಕಾಶಗಳನ್ನು ಕಲ್ಪಿಸುವುದನ್ನು ನೋಡ್ರಿ. ಇವತ್ತು 2026 ಜನವರಿಯಿಂದ ಈ ಏಪ್ರಿಲ್ ತಿಂಗಳವರೆಗೂ ನೀನು ಅನೇಕ ಮಾರ್ಗಗಳಲ್ಲಿ ತಪ್ಪಿ ಹೋಗಿರಬಹುದು. ಯೋನನ ಹಾಗೆ ದೇವರು ಕೆಲವು ಸದುಪಾಯಗಳನ್ನು, ಸದುಪಾಯ ಅಂದರೆ ಅರ್ಥ ಏನು? ಅವಕಾಶಗಳು, ಉಪಾಯ ತೆಗೆದುಕೊಳ್ಳಿ ಫಸ್ಟು. ಪ್ಲ್ಯಾನ್, ಅದು ಎಂಥ ಸದು ಅಂದರೆ ಒಳ್ಳೆಯದು. ಒಳ್ಳೆ ಪ್ಲ್ಯಾನ್ನ ಮಾಡಿ ಅಥವಾ ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸಿ ನೀನು ಮತ್ತೆ ಆತನ ಕಡೆಗೆ ತಿರುಗಿಕೊಳ್ಳಬೇಕು ಅನ್ನೋದು ದೇವರ ಆಸೆ. ಈಗ ಯೋನನಿಗೇನು ಮಾಡಿದ್ರು? ಒಂದು ಮೀನಿಗೆ ಅಪ್ಪಣೆ ಕೊಡ್ತಾರೆ. ನಮಗೆಲ್ಲ ಗೊತ್ತಿರುವಂಥ ವಿಷಯ. ಮೀನು ಆತನನ್ನು ನುಂಗಿದ ಮೇಲೆ ಮೀನಿನೊಳಗೆ ಅವನೇನು ಮಾಡ್ತಾ ಇದ್ದ? ಪ್ರಾರ್ಥನೆ ಮಾಡುವವನಾಗಿದ್ದ. ಅವನು ಗೊತ್ತು, ನಾನು ಎತ್ತಾಕಲ್ಪಟ್ಟಿದ್ದೀನಿ, ನಾನು ಮುಗಿದೋಯ್ತು, ನನ್ನ ಜೀವನ ಸತ್ತೋಗ್ತೀನಿ ಎಂಬುದಾಗಿ ಭಾವಿಸ್ದ. ಆದರೆ ದೇವರು ಏನು ಮಾಡಿದ್ರು? ಅದು ಸದುಪಾಯವನ್ನು ಕಲ್ಪಿಸಿ, ಈಗ ಸಮುದ್ರದೊಳಗೆ ಬಿದ್ದು ನೀನು ಯಾಕೆ ಸತ್ತಿಲ್ಲ ಅಂದರೆ, ಈಗ ನೀನು ಬದಲಾಗಬೇಕು. ಈಗ ಏನಾಗಬೇಕು? ನೀನು ಬದಲಾಗಬೇಕು. ನಿನ್ನ ತೀರ್ಮಾನಗಳು ಬದಲಾಗಬೇಕು, ನಿನ್ನ ಮಾರ್ಗಗಳು ಬದಲಾಗಬೇಕು, ನಿನ್ನ ಯೋಚನೆಗಳು ಬದಲಾಗಬೇಕು. ಅದಕ್ಕೋಸ್ಕರ ಸದುಪಾಯಗಳನ್ನು ದೇವರು
ಕಡೆಗ ಸಮುದ್ರದ ದಡದಲ್ಲಿ ಬಂದು ಮೀನು ಆತನ ಕಾರಿದ ನಂತರ ಅವನು ಎಲ್ಲಿ ಹೋಗ್ತಾನೆ? ನೆನೆವೆಗೆ ಹೋಗ್ತಾನೆ. ಎಲ್ಲರೂ ನನ್ನ ಜೊತೆ ಇರ್ರಿ. ಇನ್ವಾಲ್ವ್ ಆಗಿದ್ದರೆ ನಾನು ಕೇಳೋ ಪ್ರಶ್ನೆಗಳಿಗೆ ಟಕ್ನ ಆನ್ಸರ್ ಬರುತ್ತೆ. ನನ್ನೇ ನೋಡ್ತಿರ್ತೀರಿ. 10 ಸರಿ ಕೈ ಚೇಂಜ್ ಮಾಡ್ಕೊಳ್ಳೋದು, ಒರೆಸ್ಕೊಳ್ಳೋದು, ಮಾಡೋದು ಇದೆಲ್ಲ ಮಾಡಿದ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ನಿಮ್ಮ ಕೈ ಕಾಲು ಎಲ್ಲಿಗೂ ಹೋಗಲ್ಲ, ಅಲ್ಲೇ ಇಟ್ಕೊಂಡು ನನ್ನನ್ನು ನೋಡಿ, ಗಮನ ಇಡಿ, ಎಚ್ಚರವಾಗಿ ನನ್ನ ಜೊತೆ ಕೇಳಿದಾಗ ಪ್ರಶ್ನೆ ಕೇಳಿ. ಕೆಲವರು ತುಂಬ ಆಸಕ್ತರಾಗಿದ್ದೀರಿ. ಇವತ್ತು ಈ ವಾಕ್ಯದ ಪ್ರಕಾರ ಯೋನ ಈಗ ದಡದಲ್ಲಿ ಕಾರಲ್ಪಟ್ಟ ನಂತರ ಎಲ್ಲಿ ಹೋಗ್ತಾನೆ? ನೆನೆವೆಗೆ ಎದ್ದು ಹೋಗ್ತಾನೆ. ಹಾಗಿದ್ರೆ ಈ ಸದುಪಾಯವನ್ನು ದೇವರು ಕಲ್ಪಿಸಿದೇನಕ್ಕೆ? ತನ್ನ ಕಡೆಗೆ ತಿರುಗಿಕೊಳ್ಬೇಕು ಅಂತ. ಈ 2026ರಲ್ಲಿ 4 ತಿಂಗಳು ನೀನು ಏನೆಲ್ಲ ತಪ್ಪಾದ ಮಾರ್ಗಗಳಲ್ಲಿ ಹೋಗ್ಬಿಟ್ಟಿದ್ದೀಯೋ, ಈ 5ನೇ ತಿಂಗಳಿಂದ ಕೆಲವು ಸದುಪಾಯಗಳನ್ನು ದೇವರು ನಿಮಗೆ ಕಲ್ಪಿಸಿಕೊಡ್ತಾನೆ. ಕೆಲವು ಅವಕಾಶಗಳಾಗ್ತದೆ, ಕೆಲವು ಸಂದರ್ಭಗಳು ಬರ್ತದೆ, ಕೆಲವು ವ್ಯಕ್ತಿಗಳನ್ನು ನೀವು ಸಂಧಿಸ್ತೀವಿ, ಕೆಲವು ಸನ್ನಿವೇಶಗಳಿಗೆ ಒಳಗಾಗ್ತೀವಿ. ಅಂಥ ಸಂದರ್ಭದಲ್ಲಿ ನೀವು ನೆನೆಸಬೇಕು, ಈ ಸಂದರ್ಭ ಯಾಕೆ ಬಂದಿದೆ ಅಂದರೆ, ತುಂಬ ಜನ ನೆನೆಸ್ತೀರಿ ಇಂಥ ಸನ್ನಿವೇಶನ ಬದುಕಬೇಕಂತ. ಇಂಥ ಸನ್ನಿವೇಶ, ಇಂಥ ಅವಮಾನ, ಇಂಥ ಒಂದು ಕೆಟ್ಟ ಮಾತು, ಇಂಥ ಒಂದು ಚುಚ್ಚು ಮಾತು, ಇದನ್ನು ನಾನು ಸಹಿಸ್ಕೊಳ್ಬೇಕಾ, ಇದನ್ನು ನಾನು ಸಹಿಸ್ಕೊಂಡು ನಾನು ಬದುಕಿರಬೇಕಾ ಅಂತ ಯೋಚನೆ ಮಾಡಬೇಡಿ. ಇದು ದೇವರು ನನಗೆ ಸದುಪಾಯವನ್ನು ಕಲ್ಪಿಸ್ತಾ ಇದ್ದಾರೆ. ಯಾಕೆ ಅಂದರೆ ತನ್ನ ಕಡೆಗೆ ನಾನು ತುಳಿಕೊಳ್ಳಬೇಕು ಅನ್ನೋ ಉದ್ದೇಶ. ಆಮೇಲೆ ನಿಮ್ಮ ಕುಟುಂಬದಲ್ಲಿ ದೊಡ್ಡ ನಷ್ಟವೇ ನಡೆದಿರಲಿ, ದೊಡ್ಡ ಅವಮಾನವೇ ಆಗಿರಲಿ, ಇದರ ನಿಮಿತ್ತ ದೇವರ ಕಡೆಗೆ ತುಳಿಕೊಳ್ಳಬೇಕು ಅನ್ನುವಂಥ ಯೋಚನೆ ನನಗೆ ಬರಬೇಕೇ ಹೊರತು ತಪ್ಪಾದ ಉದ್ದೇಶಕ್ಕಾಗೆಲ್ಲ. ವಾಕ್ಯದ ನೋಡಿ, ನಿನ್ನನ್ನು ಕೊಂದು ಬಿಡೋದಕ್ಕೆ, ನಿನ್ನನ್ನು ಸಾಯಿಸಿಬಿಡೋದಕ್ಕೆ ದೇವರಿಗೆ ಇಷ್ಟ ಇಲ್ಲ. ದೇವರಿಗೆ ಇಷ್ಟ ಇಲ್ಲದ ಮೇಲೆ ನಿನ್ನನ್ನು ನೀನು ಕೊಂದುಕೊಳ್ಳೋದಕ್ಕೂ ಅಧಿಕಾರ ಇಲ್ಲ. ಆ ಮನಸ್ಸು ಮಾಡಲೇಬಾರದು. ದೇವರೇ, ಯಾವುದೇ ಸನ್ನಿವೇಶ ಬಂದರೆ, ಒಂದು ಕೆಟ್ಟ ಕಾಯಿಲೆ ನನ್ನ ದೇಹದಲ್ಲಿ ಇರಲಿ, ಇಡೀ ಜನ, ಇಡೀ ದೇಶ, ಇಡೀ ಊರು ನೀನು ಸರಿ ಇಲ್ಲ, ದೇವರನ್ನ ಮಗನಾಗಿ ಇಂಥ ಕೆಟ್ಟ ಕಾಯಿಲೆ ಗುರಿಯಾಗಿದೆ ಅಂತ ಹೇಳಿ ನಿನ್ನನ್ನು ದೂಷಣೆ ಮಾಡಿದರು, ಈ ಸದುಪಾಯ ನಾನು ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೆ ಅಂತ ಮಾತ್ರ ನೀನು ಭಾವಿಸಬೇಕು. ಆಮೇಲೆ ಎಂಥ ಕೆಳಮಟ್ಟಕ್ಕೆ ಹೋಗಿರು, ನಿನ್ನ ಕುಟುಂಬದ ಸ್ಥಿತಿ ಎಂಥ ಕೆಳಮಟ್ಟಕ್ಕೆ ಹೋಗಿರಲಿ, ತಪ್ಪಿ ಹೋಗಿರಲಿ, ಒಂದೇ ಒಂದು ಉದ್ದೇಶ ದೇವರಿಗೆ ನೀನು ಆತನ ಕಡೆಗೆ ತಿರುಗಿಕೊಳ್ಳಬೇಕು. ಹಲ್ಲೆಲೂಯಾ. ಅಬ್ರಹಾಮನನ್ನು ನೋಡ್ರಿ. ಅಬ್ರಹಾಮನಿಗೆ 75 ವರ್ಷ ಆದರೂ ಮಕ್ಕಳಿಲ್ಲ. ಯಾಕೆ ಇವನು ಮಕ್ಕಳು ಕೊಡಲಿಲ್ಲ ಗೊತ್ತಾ? ಇವನನ್ನು ಕರೀಬೇಕು ಅಂತಾನೆ. ದೇವರು ತನ್ನನ್ನು ತಾನು ಪರಿಚಯ ಪಡಿಸ್ಕೊಳ್ಳೋದು ಇಸ್ರಾಯೇಲ್ರಿಗೆ ಹೆಂಗೆ ಪರಿಚಯ ಪಡಿಸ್ಕೊತಾರೆ ಗೊತ್ತಾ? ನಾನು ಅಬ್ರಹಾಮನ ದೇವರು. ಮಾಡಿದ್ದೆಲ್ಲ ದೇವರೇ, ಆದರೆ ಯಾರ ಹೆಸರು ತಗೋತಿದ್ದಾರೆ? ಅಬ್ರಹಾಮನ ಹೆಸರು. ಇದು ದೇವ್ರಿಗೆ ಇಷ್ಟ. ಎಲ್ಲನೂ ಅವರೇ ಮಾಡಿಸ್ಬಿಡ್ತಾರೆ ನಮ್ಮ ಕೈಲಿ. ಆಮೇಲೆ ಇವನಿಂದ ಇದಾಯಿತು ಅಂತ ನಮ್ಮನ್ನು ಏಳಿಸ್ಬಿಡ್ತಾನೆ, ನಮ್ಮ ಹೆಸರನ್ನ ಏಳಿಸಿಸ್ಬಿಡ್ತಾನೆ. ಎಂಥ ಒಂದು ಒಳ್ಳೆ ದೇವರು. ಇದಕ್ಕೋಸ್ಕರವಾಗಿ ಕೆಲವು ಹಾದಿಗಳನ್ನು ದೇವರು ನಮಗೆ ನೇಮಿಸಿದಾಗ ಅದರಲ್ಲಿ ಗಲಿಬಿಲಿಗೊಳ್ಳದೆ, ಪ್ರಶ್ನೆ ಹಾಕ್ಕೊಳ್ಳದೆ, ಚಿಂತೆ ಮಾಡದೆ, ನನ್ನ ಹಿತಕ್ಕಾಗಿ ಏನಾರು ಮಾಡ್ತೀಯ ಸ್ವಾಮಿ. 75 ವರ್ಷ ಮಕ್ಕಳಿಲ್ಲ ಅವನಿಗೆ. ದೇವರು ಕರೆದ್ರು, ಅಬ್ರಹಾಮ ಮತ್ತು ಸಾರಳನ್ನು ಇಬ್ಬರನ್ನು ಕರೆದ್ರು. 100ನೇ ವಯಸ್ಸಿನವರೆಗೂ ಮಕ್ಕಳನ್ನ ಕೊಡಲಿಲ್ಲ. 100ನೇ ವಯಸ್ಸಿನ ಮಕ್ಕಳನ್ನ ಕೊಟ್ಟುಬಿಟ್ಟು ಪುನಃ ಕೇಳ್ತಾವ್ರೆ, ಈಗ ನಿನ್ನ ಮಗನ ಬಲಿ ಕೊಡು, ಈಗ ನಿನ್ನ ಮಗನ ನನಗೆ ಬಲಿ ಕೊಡು ಅಂತ ಕೇಳು. ಎಲ್ಲವನ್ನ ಸದುಪಾಯಗಳನ್ನು ಕಲ್ಪಿಸುವಂಥ ದೇವರು ಕೇಳಿಬಿಟ್ಟು ಕಡೆಗೆ ಗಮನಿಸ್ರಿ, ಅಂಥ ಮನಸ್ಸನ್ನು ಕೊಟ್ಟವರು ದೇವರಿಗೆ, ಅಬ್ರಹಾಮನಿಗೆ. ಅಂಥ ಮನಸ್ಸನ್ನು, ನನ್ನ ಮಗನ ಸತ್ತೋದು ಪರವಾಗಿಲ್ಲ, ನಾನು ದೇವರು ಕೊಡ್ತಾರೆ ಅಂತ ಹೇಳಿ ಆತನ ಕರ್ಕೊಂಡು ಕೊಲ್ಲುವುದಕ್ಕೂ ಬಲಿ ಕೊಡುವುದಕ್ಕೂ ಅವನು ಸಿದ್ಧವಾಗುವಂಥ ಮನಸ್ಸನ್ನು ದೇವರನ್ನು ಕೊಟ್ಟು ನಂತರ ಹೇಳ್ತಿದ್ದಾರೆ, ನಿನ್ನ ನಂಬಿಕೆಯನ್ನು ನಾನು ಮೆಚ್ಚಿದ್ದೇನೆ, ಈಗ ಭೂಲೋಕದ ಕಟ್ಟ ಕಡೆ ನಿನ್ನ ಆಶೀರ್ವಾದ ನಿಧಿಯನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಹಲ್ಲೆಲೂಯಾ. ಈ ಸದುಪಾಯವನ್ನು ಕಲ್ಪಿಸಿದ್ಯಾರು? ದೇವರೇ. ಆದರೆ ಇವತ್ತು ನಾವು ಹೇಳ್ಕೊತೀವಿ ಅಬ್ರಹಾಮನ ದೇವರು, ಇವತ್ತು ನಾವು ಮಾಡಿದ ಎಲಿಯನ ದೇವರು, ಮೋಶೆಯ ದೇವರು ಅಂತ ಹಾಗೆ. ಮೋಶೆಯ ಕಾರ್ಯಗಳ ಬಗ್ಗೆ ನೋಡಿದ್ರೆ ಅವನೇನು ಹೇಳ್ತಾನೆ ದೇವ್ರಿಗೆ ಕರೆದಾಗ? ನಾನು ಯೋಗ್ಯನಲ್ಲ, ನಾನು ಬಿಟ್ಬಿಡು ಅಂತ ಭಯಂಕರವಾಗಿ ಆಟ ಆಡಿಸ್ತಾನೆ. ಅವನು ಎಂಥ ಸ್ವಭಾವವುಳ್ಳವನು, ಬೇರೆಯವ್ರ ಜನ ಅದನ್ನು ನೋಡದೆ ಸಹಿಸ್ಕೊಳ್ಳದೆ ಕೊಲೆ ಮಾಡುವಂಥ ವ್ಯಕ್ತಿ ಅವನು. ಅಂಥ ಶಾರ್ಟ್ ಟೆಂಪರ್, ಕೋಪಿಷ್ಟ. ಅಂಥ ಒಬ್ಬನನ್ನು ಕರೆದು 40 ವರ್ಷ ಅವನ ಕುರಿಮೇಯಂಗೆ ಮಾಡಿ, ಮರಿ ಮೇಯ್ಸಂಗೆ ಮಾಡಿ, ಅವನಿಗೆ ಬೇಕಾದ ತಾಳ್ಮೆಯನ್ನು ತಂದು ನಂತರವಾಗಿ ಕರೆದು ಬೆಕ್ಕಲನ್ನಾಗಿ ಮಾಡಿ, ನನ್ನ ಬೆಕ್ಕಲನ್ನಾಗಿ ಮಾಡಿದ್ದೇ ನಾನು ಅಂತ ದೇವರು ಅವನ್ನ ಕರೆಸಿ ಇಸ್ರಾಯೇಲ್ ಜನರು ಕಲ್ಲೆತ್ಕೊಂಡು ಒಡೆಯಕ್ಕೆ ಬಂದಾಗಲೂ ಮೌನವಾಗಿರುವಂಥ ತಾಳ್ಮೆಯನ್ನು ಕೊಟ್ಟು, ಇದನ್ನೆಲ್ಲ ಮಾಡಿದ್ಯಾರು? ದೇವರು. ಎಲ್ಲರೂ ನನ್ನ ಜೊತೆ. ಇದೆಲ್ಲವನ್ನು, ಈ ದೇವರ ನಡೆಸುವಿಕೆಯನ್ನು ಎಲ್ಲವನ್ನು ನಾವು ತಿಳ್ಕೊಂಡು ಬಿಟ್ಟರೆ, ನನ್ನ ಜೀವನದಲ್ಲಿ ದೇವರು ನಡೆಸುವಂಥ ನಡೆಸುವಿಕೆಗೆ ದೇವರನ್ನು ನಾನು ಪ್ರಶ್ನೆ ಮಾಡದೆ, ಕುಗ್ಗಿ ಹೋಗದೆ, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸದೆ, ಎಲ್ಲದಕ್ಕೂ ದೇವರಿಗೆ ನಾವು ಸ್ತೋತ್ರ ಮಾಡಲಿಕ್ಕೆ ಹೋಗ್ತೀವಿ.
ಆಮೇಲೆ ಈಗ ಆರ್ವಲ್ವಾ, ಎಣಿಸಲಾಗದ ಆಶೀರ್ವಾದ. ಏನದು? ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾನೆ ಇದೀವಾ? ತಿಂಗಳು ವರ್ಷ ಇಲ್ಲ. ಯಾವುದಾದ ಆಶೀರ್ವಾದ? ದೇವರೇ, ನಾನು ಎಷ್ಟು ವಿಷಯಗಳು ತಪ್ಪು ಹೋಗ್ತಾ ಇದ್ದೀನಿ, ಬೇಕಾದಂಥ ಸದುಪಾಯಗಳು ನನಗೆ ಪ್ರತಿ ಸಾರಿ ನಾನು ಕಲ್ಪಿಸ್ತಾ ಇದ್ದೀಯ. ಇವತ್ತು ಎಷ್ಟೋ ಸಾರಿ ಸಭೆಗೆ ಬಂದ ನಂತರ ನಿನ್ನ ಮನಸ್ಸು ಸರಿಯಾಗಿದೆ. ದೇವರು ಕಲ್ಪಿಸಿಕೊಟ್ಟಂಥ ಸದುಪಾಯದ ಮಾರ್ಗ. ಕೆಲವು ವಿಶ್ವಾಸಿಗಳ ಸಂಧಿಸಿದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪರಿಚಯತೆ ಯಾರೋ ಒಬ್ಬ ವಿಶ್ವಾಸಿ ಬಂದು ನಿಮ್ಮ ಸಹ ಮಾತನಾಡುವಂಥ ಮಾಡಿ ದೇವರು ಕೆಲವು ಸದುಪಾಯಗಳನ್ನು ಕಲ್ಪಿಸಿ ನಿನ್ನನ್ನು ತಿದ್ದುವುದಕ್ಕೂ, ನಿನ್ನನ್ನು ಸರಿಪಡಿಸುವುದಕ್ಕೂ, ನಿನ್ನನ್ನು ಸಂತೋಷಪಡಿಸುವುದಕ್ಕೂ ದೇವರು ಮನಸ್ಸು ಮಾಡ್ತಾ ಇದ್ದಾರೆ. ದೇವರು ಮನಸ್ಸು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಲೂಕನ ಬರೆಸುವಾರ್ತೆ 16ನೇ ಅಧ್ಯಾಯಕ್ಕೆ ಬರೋ. ಲೂಕನ ಬರೆಸುವಾರ್ತೆ 16ನೇ ಅಧ್ಯಾಯ. ಇದೆಷ್ಟೋ ಸಾರಿ ನಾನು ಪ್ರಸಂಗ ಮಾಡಿದ್ದೀನಿ. 15ನೇ ಅಧ್ಯಾಯ, ಲೂಕನ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ 11ನೇ ವಚನದ ಯಾರ ಕುರಿತಾಗಿ ಪ್ರಾರಂಭವಾಗ್ತದೆ? ತಪ್ಪಿಯೋದ ಮಗನ ಕುರಿತಾಗಿ ಹೇಳ್ತದೆ. ಈ ತಪ್ಪಿಯೋದ ಮಗನು, ನಾನು ಅನೇಕ ವಿಚಾರಗಳನ್ನು ತೆಗೆಸಿ ಮಾತನಾಡೋದಕ್ಕೆ ನನ್ನ ಸಮಯ ಇಲ್ಲ, ಮೊದಲ ವಾರವಾಗಿರೋದ್ರಿಂದ ನಾವು ಕರ್ತನ ಭೋಜನಕ್ಕೆ ಬೇರೆ ಹೋಗಬೇಕಾಗಿದೆ. ಗಮನ ಇಟ್ಟು ನನ್ನ ಜೊತೆ ಕೇಳಿಸ್ಕೊಂಡ್ರೆ ನಿಮಗೆ ಅರ್ಥವಾಗ್ತದೆ. ತಪ್ಪಿ ಹೋದ ಮಗನು ಇಲ್ಲಿ ತಂದೆಯನ್ನು ಬಿಟ್ಟು ದೂರ ಹೋಗ್ತಿದ್ದ, ಆಸ್ತಿಯನ್ನು ಪಾಲು ಮಾಡಿಕೊಂಡು. ಅದನ್ನು ಓದೋಣ. ಒಂದು ನಿಮಿಷ, 11ನೇ ವಚನದಿಂದ ಬೇಡ, 13ನೇ ವಚನ ಓದಿ. ಓಕೆ, ಅಲ್ಲಿಂದ ಓದಿ 12ನೇ ವಚನದಿಂದ. ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲಾ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಪಟ್ಟಿಂಗನಾಗಿ ಬದುಕಿ. ಪಟ್ಟಿಂಗ ತನಗೆ ಯಾವುದರಿಂದ ಬರುತ್ತೆ ಹೇಳಿ ನೋಡೋಣ? ಯಾವುದರಿಂದ? ಕುಡುಕತನದಿಂದ. ಎಲ್ಲರೂ ನೆನ್ಪಿಟ್ಕೊಡಿ. ಪಟ್ಟಿಂಗ ತನ ಯಾವುದರಿಂದ ಬರುತ್ತೆ? ಕುಡುಕತನದಲ್ಲಿ ಯಾರಿದ್ದಾರೋ ಅವಾಗವಾಗ ಕುಡಿತಾರೋ, ಫಂಕ್ಷನ್ ಕುಡಿತಾರೋ, ಬೇಜಾರಾದ ಕುಡಿತಾರೋ, ಜಗಳ ಆದ ಕುಡಿತಾರೋ, ಹಬ್ಬಗಳಿಗೆ ಹೋದಾಗ ಕುಡಿತಾರೋ, ಇವರೆಲ್ಲರೂ ಯಾರಂತೆ? ಪಟ್ಟಿಂಗರು. ಕೆಲವರು ಎಷ್ಟು ನ್ಯಾಕಾಗ ಆನ್ಸರ್ ಮಾಡ್ತಾರೆ ಅಂದರೆ, ಕುಡಿತಾರ ಅಂದರೆ ಹಬ್ಬಕ್ಕೆ ಮಾತ್ರ ಕುಡಿತಾರೆ ಅಷ್ಟೇ, ಫಂಕ್ಷನ್ಗೆ ಮಾತ್ರ ಕುಡಿತಾರೆ, ಕುಡಿಯೋದೇ ಇಲ್ಲ. ಹುಡುಗರು ಅಲ್ವಂತೆ ಅವರು. ಎಷ್ಟು ಚೆನ್ನಾಗಿ ನಾವು ಕೆಲವರು ಹೆಣ್ಮಕ್ಳು ಕೇಳ್ಕೊಂಬರ್ತಾರೆ, ನಾನು ಮದುವೆ ಹುಡುಗಿ ಕುಡಿ ಅಂತ. ಕುಡಿತಾರ, ಅಪರೂಪ ಕುಡಿತಾರೆ ಫಸ್ಟ್. ಅವರು ಯಾವಾಗಲೂ ಕುಡುಕರಲ್ಲ. ಫಂಕ್ಷನ್ ಎಷ್ಟೊಂದು ನಾಚಿಕೆ ಬಿಟ್ಟು ಹೇಳ್ತಾರೆ ಅಂದರೆ ಹಬ್ಬಕ್ಕೆ ಕುಡಿತಾರಂತೆ. ಇಂಥವ್ರು ಕುಡುಕರು ಬೈಬಲ್ ಹೇಳ್ತದೆ ಪಟ್ಟಿಂಗರಾಗ್ತಾರಂತೆ. ಈ ಕಿರಿಯ ಮಗ ಆಸ್ತಿ ಎಲ್ಲವನ್ನ ಕೇಳುವುದಕ್ಕೂ ತಂದೆಯಿಂದ ಬೇರ್ಪಟ್ಟು ಹೋಗುವುದಕ್ಕೂ ಮುಖ್ಯ ಕಾರಣವೇ ಈ ಪಟ್ಟಿಂಗತನ, ಈ ಕುಡುಕತನ. ಇದರ ನಿಮಿತ್ತ ವಾಕ್ಯ ಹೇಳ್ತದೆ, ಅಪ್ಪ ನನಗೆ ಆಸ್ತಿಯನ್ನು ಕೊಡು ಅಂತ ಹೇಳಿದಾಗ ದೇವರು ಹೇಳಿದಂಥ ಸಾಮ್ಯ. ಅಲ್ಲಿ ಅಪ್ಪ ಏನಾದರೂ ಬೇಡ ಮಗನೇ ಹೇಳಿದ್ದುಂಟ ವಚನ ಭಾಗದಲ್ಲಿ? ಆ ಸಂಭವಕ್ಕೆ ಹೋದರೆ ಒಂದು ವೇಳೆ ಹೇಳಿರ್ಬೋದು, ಕೂಗಾಡಿರ್ಬೋದು, ಬೇಜಾರು ಮಾಡ್ಕೊಂಡಿರ್ಬೋದು, ಎಲ್ಲವೂ ಇರ್ಬೋದು. ಅಂದರೆ ಈ ವಚನದ ಪ್ರಕಾರ ಅವನು ಬಯಸಿದ್ದನ್ನು ದೇವರು ಕೊಟ್ಟುಬಿಡ್ತಾನೆ, ತಂದೆ ಕೊಟ್ಟುಬಿಡ್ತಾನೆ. ಈ ಲೋಕದಲ್ಲೂ ಕೂಡ ಗಮನಿಸ್ರಿ, ಕೀರ್ತನೆ 145:14ನೇ ವಚನ ಏನು ಹೇಳ್ತು? ಬಿದ್ದವನನ್ನು ಮೇಲೆತ್ತುವವನು. ದೇವರು ಕೆಲವು ಸಾರಿ ಕಾಯ್ತಿರ್ತಾರೆ, ಯಾವಾಗ ಬೀಳ್ತೀಯ ಅನ್ನೋದನ್ನ ಎದುರು ನೋಡ್ತಿರ್ತಾರೆ. ಈ ಮಾತನ್ನು ಯಾರಿಗೂ ಹೇಳಕ್ಕೆ ಹೋಗಬೇಡಿ ಹೊರಗಡೆ. ಯಾವಾಗ ಬೀಳ್ತೀಯ ಅಂತ ಎದುರು ನೋಡ್ತಾರೆ. ಯಾಕೆಂದರೆ ನಾನು ನಿನ್ನನ್ನು ಎತ್ತುವುದಕ್ಕೋಸ್ಕರ ನಾನು ಯಾವಾಗಲೂ ಇದ್ದೀನಿ ಮಗಳೇ. ಇವತ್ತು ನಮ್ಮ ಜನರು ತಳ್ಳೋದಕ್ಕೆ ನೋಡ್ತಾರೆ, ಬೀಳಿಸೋದಕ್ಕೆ ನೋಡ್ತಾರೆ, ಎತ್ತೋದಕ್ಕೆ ನೋಡ್ತಾರೆ. ನಮ್ಮ ದೇವರು ನೀನು ಬಯಸಿದಂಥ ಮಾರ್ಗದಲ್ಲಿ ಹೋಗು, ಕಾರಣ ಬೀಳೋದಕ್ಕೆ ನೋಡ್ತಾರೆ ಅನ್ನೋ ಒಂದು ವರ್ಡ್ಗಿಂತ ಈ ರೀತಿ ಹೇಳಿ ಇಷ್ಟಪಡ್ತೀನಿ. ನೀನು ಹೋಗುವಾದರೆ ಗ್ಯಾರಂಟಿ ಬೀಳೋ ಜಾಗನೇ ಅಂತ, ಬಿದ್ದೇ ಬೀಳ್ತೀಯ, ಆದರೂ ಹೋಗು ನೀನು ಅಂತ ಕೊಟ್ಟು ಬಿಡ್ತಾನೆ, ಅಂತ ಕಳಿಸ್ಬಿಡ್ತಾನೆ. ಮೊಬೈಲ್ ಇದ್ದರೆ ಮಕ್ಕಳು ಕೇಳ್ತಾರೆ ಅಂತ ಗೊತ್ತಾ? ಆದರೂ ನಾವು ಕೊಡ್ತೀವಲ್ವ? ಅದೇ ಥರ ದೇವ್ರು ಏನು ಮಾಡ್ತಾರೆ, ಕೇಳ್ತೀಯ ಅಂತ ಗೊತ್ತು, ಬೀಳ್ತೀಯ ಅಂತ ಗೊತ್ತು, ಬಟ್ ಎತ್ತಲಿಕ್ಕೆ ನಾನಿದ್ದೀನಿ ಅನ್ನೋ ನಂಬಿಕೆಯಲ್ಲಿ ನೀನು ಆಸ್ತಿ ಕೇಳ್ತೀಯಾ ತಗೋ, ನೀನು ಲೋಕದ ಇಚ್ಛೆ ಕೇಳ್ತೀಯಾ ತಗೋ, ಹಣ ಕೇಳ್ತೀಯಾ ತೆಗೆದುಕೋ. ತುಂಬ ವಿಚಾರಗಳಲ್ಲಿ ಇವತ್ತು ದೇವ ಜನರು ಲೌಕಿಕವಾದ ಕಾರ್ಯಗಳನ್ನು ಬಯಸ್ತಿರೋದೇ ನಾವು ಬೀಳ್ತೀವಿ ಅಂತ ತಿಳಿದಿದ್ದು ಬಯಸ್ತಿದ್ದ.
ನಮ್ಗೆ ಗೊತ್ತಿದೆ ನಾವು ಬೀಳ್ತೀವಿ ಅಂತ. ಇನ್ನು ಹೇಳ್ಬೇಕಂದ್ರೆ ದೇವ್ರಿಗೆ ಗೊತ್ತಿದೆ ನಾವು ಬೀಳ್ತೀವಿ ಅಂತ. ಅಂಥ ಸಂದರ್ಭದಲ್ಲೂ ದೇವರು ಏನು ಮಾಡ್ತಾರೆ, ತಗೋ ಅಂತೇಳಿ ಕೊಟ್ಟು ವಾಕ್ಯ ಹೇಳ್ತದೆ. ನಂತರವಾಗಿ ಅವನು ಕೂಡಿಸಿಕೊಂಡು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು, ಕಳ್ಕೊಂಡ್ಬಿಟ್ಟ. ಎಲ್ಲವನ್ನ ಸೂರೆ ಮಾಡಿಬಿಟ್ಟ. ಸೂರೆ ಮಾಡೋದು ಅಂತ ಏನು ಹೇಳಿ, ಹಾಳು ಮಾಡೋದು ಅಥವಾ ಕದ್ದು ಬಿಡೋದು, ಎಲ್ಲವನ್ನ ಇಲ್ಲದಂಗೆ ಮಾಡಿಬಿಡ್ತಾನೆ. ಝೀರೋ ಆಗಿಬಿಡ್ತಾನೆ, ಝೀರೋ. ಈ ಪರಿಸ್ಥಿತಿಯೇ ಅವನ ಕಾರಣ. ಬಟ್ ನಾನು ಹೇಳ್ತೀನಿ, ಇದಕ್ಕೆ ದೇವರು ಕಾರಣ. ನೆಕ್ಸ್ಟ್ ಏನಿರ್ತದೆ, ಅವನು ಆ ದೇಶದಲ್ಲಿ ಏನುಂಟಾಗ್ತದಂತೆ, ಮುಂದೆ ಹೋದ್ರಿ. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಹೆಂಗ್ ಬರುತ್ತೆ? ಬರ ಹೇಗೆ ಬರುತ್ತೆ? ಮಳೆ ಇಲ್ಲದೆ ಇದ್ರೆ ಮಳೆ ಕೊಡೋರು ಯಾರು? ಯಾಕೆ ಕೊಡಲಿಲ್ಲ ಅವರು? ಬರ ಬರಬೇಕು ಅಂತ ಹಾಳು ಮಾಡಿದ್ರಿಂದಲ್ಲ. ಆ ದೇಶದಲ್ಲಿ ಬರಬೇಕು ಅಂತ ದೇವರೇನು ಮಾಡಲಿಲ್ಲ, ಮಳೆ ಕೊಡಲಿಲ್ಲ. ಈಗ ಮಳೆ ಬರದಂತೆ ಮಾಡಿ, ದೇಶದಲ್ಲಿ ಬರುವಂತೆ ಮಾಡಿ, ತಿನ್ಲಿಕ್ಕೂ ಆಹಾರ ಇಲ್ಲದವರೆಗೆ ಮಾಡಿಬಿಟ್ರು ದೇವರು. ಇವನು ಆಸ್ತಿ ಬಯಸ್ತಾ, ಕೊಡದೇ ಇದ್ದರೆ ಆಯ್ತಿತ್ತು, ಕೊಟ್ಟುಬಿಟ್ಟ ಮೇಲೆ ಅದು ಹೆಂಗೂ ಬದುಕೊಂಡು ಸಂಪಾದನೆ ಮಾಡಿ ಆದಾಯ ಮಾಡ್ಕೊಂಡು ಬದುಕಳಂಗ ದೇವ್ರು ಮಾಡಿಬಿಡ್ಬೋದಾಗಿತ್ತು. ಅದಕ್ಕೆಲ್ಲದಕ್ಕೂ ಮುಟ್ಟುಗೋಲು ಹಾಕೋದು ದೇವರು. ಮಳೆ ಕೊಡಲಿಲ್ಲ ದೇಶಕ್ಕೆ, ಮಳೆ ಬರಲಿಲ್ಲ, ಬರಗಾಲ ಸ್ಟಾರ್ಟ್ ಆಯಿತು. ಈಗ ತಿನ್ಲಿಕ್ಕೋಸ್ಕರ ಎಲ್ಲೋಗಿ ಸೇರ್ಕೋತಾನೆ, ಹಂದಿ ಮೇಯಿಸೋ ಕೆಲಸಕ್ಕೆ ಸೇರ್ಕೋತಾನೆ. ಯಾಕೆ? ಬೇರೆ ಕೆಲಸ ಇರಲಿಲ್ವ ಅವನಿಗೆ? ಶ್ರೀಮಂತನ ಮಗ, ಓದಿರಲ್ವ? ಓದಿರ್ತಾನೆ. ಒಳ್ಳೆ ಕೆಲಸ ಜಾಬ್ಸ್ ತಗೊಂಬರಾಗಿತ್ತು ಅವನು. ಆದರೆ ಸತ್ಯವೇದ ಹೇಳ್ತದೆ, ಅವನು ಹಂದಿ ಮೇಯಿಸೋ ಕೆಲಸಕ್ಕೆ ಸೇರ್ಕೊಳ್ತಾನೆ. ಇದಕ್ಕೆ ಸದುಪಾಯಗಳನ್ನು ಕಲ್ಪಿಸುವಂಥ ದೇವರು ಅಂತ ವಾಕ್ಯ ಇತ್ತು. 2 ಸಮೂಹ 14:14 ದೇವರು ಯಾಕೆ ಈ ಸದುಪಾಯಗಳನ್ನು ಕಲ್ಪಿಸ್ತಾ ಇದ್ದಾರೆ? ತನ್ನ ಕಡೆಗೆ ತಿರುಗಿಕೊಳ್ಳಬೇಕು. ಹಲ್ಲೆಲೂಯಾ. ಹಂದಿ ಮೇಯಿಸೋ ಕೆಲಸಕ್ಕೆ ಸೇರಿ ನಂತರವಾಗಿ ತಿನ್ನಲಿಕ್ಕೂ ಅವನಿಗೆ ಊಟ ಸಿಕ್ಕದೇ ಇದ್ದಾಗ ಈಗ ಅವನು ಅಂದ್ಕೊಳ್ತಿದ್ದಾನಂತೆ. ಅಲ್ಲಿಂದ ಹೋದ್ರಿ 16ನೇ ವಚನದಿಂದ. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆ ಪಟ್ಟನು. ಆದರೂ ಯಾರು ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು, ಸಾಕು, ಯಾರು ಅವನಿಗೆ ಗಮನಿಸ್ರಿ. ಐಗುಪ್ತ ದೇಶದಿಂದ ಇಸ್ರಾಯೇಲ್ ಹೊರಗೆ ಬರುವಾಗ ಏನೇನು ಕೊಟ್ಟರಂತೆ ಅವ್ರಿಗೆ? ಚಿನ್ನ, ಬೆಳ್ಳಿ, ವಸ್ತ್ರ. ವಾಕ್ಯ ಏನು ಹೇಳ್ತದೆ? ಅವ್ರು ಕೊಡಂಗೆ ಮಾಡಿದ್ರ, ಕೊಡಂಗೆ ಮಾಡೋರು. ಇವನಿಗೇನು ಮಾಡಿದ್ರು ದೇವರು? ಕೊಡದೇ ಇರಂಗೆ ಮಾಡಿಬಿಟ್ರು ದೇವರು. ಯಾರಿಗೆ? ಈ ಕಿರಿ ಮಗನಿಗೆ ಕೊಡದೇ ಇರಂಗೆ ಮಾಡಿಬಿಟ್ರು. ಯಾವುದನ್ನ? ಚಿನ್ನ ಬೆಳ್ಳಿನಲ್ಲ, ಆಹಾರನೂ ಅಲ್ಲ, ಹಂದಿ ತಿನ್ನೋ, ನಮ್ಮ ಭಾಷೆಯಲ್ಲಿ ಹೋಗೋಣ ಬೂಸ, ಹೊಲಸು, ತಪ್ಪಾದಂಥ ಗೆಡ್ಡೆ ಗೆಣಸುಗಳನ್ನು ಕೂಡ ಅವನು ಸಿಗದೆ ಇರುವ ಹಾಗೆ ದೇವರು ಮಾಡಿಬಿಟ್ರು. ಕೊಡೋದಕ್ಕೆ ಮನಸ್ಸಿಗೆ ಪ್ರೇರಣೆ ಆಗಬಾರ್ದು, ಅಷ್ಟೊಂದು ಬರಗಾಲ ತಂದುಬಿಟ್ರು. ಇದನ್ನೆಲ್ಲ ನೋಡಿದ್ರೆ ದೇವರು ಯಾಕಿಂಗ್ ಆಡಿ ಅನಿಸುತ್ತೆ. ಇವನಿಗೆ ಈ ಎಲ್ಲ ಕಾರ್ಯಗಳನ್ನು ನೋಡುವಾಗ ನಾನು ತಪ್ಪು ಮಾಡಿಬಿಟ್ಟೆ, ನಾನು ಸರಿ ಇಲ್ಲ ಅಂತ ತೀರ್ಮಾನ ಮಾಡಿ ಈಗ ಅಪ್ಪನ ಬಗ್ಗೆ ಯೋಚನೆ ಮಾಡಿದಾಗ, ಒಂದು ವೇಳೆ ಅಲ್ಲಿ ಹೋಗಿ ನಾನು ನಿಂತ್ಕೊಂಡ್ರೆ ಏನಾಗಬಹುದು, ನಮ್ಮಪ್ಪ ಏನು ಕೇಳ್ಬೋದು, ನಮ್ಮ ಅಣ್ಣ ಏನು ಹೇಳ್ಬೋದು, ಇಡೀ ಊರು ಜನ ಏನು ಅನ್ಬೋದು ಅಂತ ಯೋಚನೆ ಮಾಡಿದರೆ ಅವನೇನು ಮಾಡ್ಬೋದಾಗಿತ್ತು? ಸೂಸೈಡ್ ಮಾಡ್ಕೋಬೇಕಿತ್ತು. ಯಾಕೆ ಹೇಳಿ? ತಿನ್ಲಿಕ್ಕೂ ಇಲ್ಲ, ಅವಮಾನ. ಈ 2026 5ನೇ ತಿಂಗಳಿಂದ 4ನೇ ತಿಂಗಳವರೆಗೆ ನಡೆದುವಂಥ ಯಾವ ಘಟನೆಯನ್ನು ನೀನು ಮೆಲುಕು ಹಾಕದೆ ಒಂದೇ ಒಂದು ಮನಸ್ಸು, ದೇವರೇ ನಾನು ನಿನ್ನ ಕಡೆಗೆ ತಿರುಗುವುದಕ್ಕೋಸ್ಕರವಾಗಿ ನನಗೆ ಎಲ್ಲ ಸದುಪಾಯಗಳು ಉದ್ಭವವಾಗ್ತಾ ಇದೆ. ಕಲ್ಪನೆ ನೀನು ರೂಪಿಸ್ತಿರುವಂಥ ಉದ್ದೇಶವೇ ನನ್ನನ್ನು ನೀನು ಮೇಲೆತ್ತಬೇಕು, ಬಿದ್ದವರನ್ನು ಮೇಲೆತ್ತುವಂಥ ದೇವರು ಅಂತ ನಾವು ನೋಡ್ತೇವೆ. ಒಂದು ವೇಳೆ ನಿನ್ನ ಆತ್ಮಿಕತೆ ಬಿದ್ದು ಹೋಗಿದೆಯಾ, ನಿನ್ನ ಪರಿಶುದ್ಧತೆ ಬಿದ್ದು ಹೋಗಿದೆಯಾ, ನಿನ್ನ ಪ್ರೀತಿ ಮತ್ತೊಬ್ಬರಿಗೆ ಅಥವಾ ಕುಟುಂಬಕ್ಕೆ ಸರಿಯಾಗಿ ತೋರಿಸಬೇಕಂತ ಪ್ರೀತಿ ಸತ್ತು ಹೋಗಿದೆಯಾ? ಇವತ್ತು ದೇವರು ಹೇಳ್ತಿದ್ದಾರೆ, ನಿನಗೆ ಈ 5ನೇ ತಿಂಗಳಿನ ನಂತರ ಉಂಟಾಗುವಂಥ ಎಲ್ಲ ಸದುಪಾಯಗಳು ಒಂದೇ ಒಂದು ಉದ್ದೇಶಕ್ಕೆ, ನೀನು ಕರ್ತನ ಕಡೆಗೆ ಮತ್ತೆ ತಿರುಗಿಕೊಳ್ಳಬೇಕು ಅನ್ನೋ ಉದ್ದೇಶವಾಗಿ. ಆಮೇಲೆ ಎದುರು ನೋಡಿ ವಹಿಸ್ರಿ, ದೇವರು ಈ ಸಾರಿ ನನಗೆ ಯಾವುದೆಲ್ಲ ಉದ್ಭವ ಆಗ್ತದೋ ಇದರಿಂದ ನಾನು ತಿರುಗಿಕೊಳ್ಳಿಕ್ಕೆ ಅಂತ ನಾನು ನಂಬ್ತೀನಿ. ಕೆಲವು ಸಾರಿ ನೀವು ಇಷ್ಟು ದಿನ ಮಾಡಿದ ತಪ್ಪು, ಗಮನಿಸ್ರಿ, ಇಷ್ಟು ದಿನ ಮಾಡಿದ ತಪ್ಪು ಈ 5ನೇ ತಿಂಗಳಲ್ಲಿ ಗೋಚರ ಆಗ್ಬೋದು, ಕೆಲವು ಭಯ ಆಗ್ಬೋದು.
ಆ ತಪ್ಪು ಹೊರಗಡೆ ಗೋಚರ ಆಗ್ಬೋದು. ಗೋಚರ ಆದಾಗ ನೀವು ನೆನೆಸ್ಬೇಕಾಗಿರೋದು ಇಂಥ ಅವಮಾನ ಆಯ್ತಲ್ಲಂತಲ್ಲ, ಇದು ನಾನು ತಿರುಗಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಸದುಪಾಯ, ಒಂದು ಮಾರ್ಗವನ್ನು ದೇವರು ತೆಗೆದಿದ್ದಾನೆ. ತಪ್ಪಾಗಿ ಯೋಚನೆ ಮಾಡಿಬಿಡ್ಬೇಡಿ. ನನ್ನ ತಪ್ಪು ಗೊತ್ತಾಯಿತು. ಇವತ್ತು ಇನ್ನು ಈ ಪ್ರಸಂಗ ಕೇಳಿದಂಥ ನಿಮಗೆ ಗಮನಿಸ್ರಿ, ಈ ಪ್ರಸಂಗ ಕೇಳಿದಂಥ ನಿಮಗೆ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಪಾಪ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾದರೆ, ಕುಮಾರ್ ಬ್ರದರ್ ಪಾಪ ಮಾಡ್ತಿದ್ದಾರೆ ಅಂತ ಗೊತ್ತಾಗೋಯ್ತು ನಿಮಗೆ, ನೀವೇನು ಮಾಡ್ತೀರಿ? ನೀವೇನು ದೇವರು ಅವರಿಗೆ ಈಗ ಸದುಪಯೋಗವನ್ನು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಅವ್ರು ದೇವ್ರ ಕಡೆ ತಿಳ್ಕೋಬೇಕು. ಆಮೇಲೆ ಈಗ ಸಹೋದರ ಮಹೇಶ್ ಅವ್ರು ಬಂದು ಕುಮಾರ್ ಅವರು ಮಾತಾಡಬೇಕು, ಇದು ಒಳ್ಳೆ ಅವಕಾಶ ಬರ್ತದೆ, ಕರ್ತನ ಕಡೆ ತಿರುಗಿಬಿಟ್ಟಿದೆ, ನಾನು ನಿಮ್ಗಾಗಿ ಪ್ರೇಯರ್ ಮಾಡ್ತೀನಿ ಅಂತ ಹೇಳ್ಬೇಕಾ? ಅವರು ಮಧುಸೂದನ ಹತ್ರ ಹೋಗಿ ಕುಮಾರ್ ಬ್ರದರಿಗೆ ಮಾಡ್ರೆ ಅವ್ರಿಗಾಗಿ ನಾವು ಪ್ರೇಯರ್ ಮಾಡೋಣ ಅಂತ ಹೇಳ್ಬೇಕಾ? ಹಂಗೆ ಹೇಳ್ಬೇಕು. ಇನ್ನೊಬ್ಬರ ಹತ್ರ ಹೋಗಿ ಪ್ರೇಯರ್ ಮಾಡೋಣ ಅನ್ನೋ ಹೆಸರಿನಲ್ಲಿ ವಿಷಯವನ್ನು ಹರಡಬಾರ್ದು. ಇವತ್ತು ಪ್ರಸಂಗ ಕೇಳಿಸ್ಕೊಂಡ್ರೆ ನಿಮ್ಮ ಒಬ್ಬೊಬ್ಬರೊಳಗೆ ಬಂದು ಭಾವನೆ ಬರಬೇಕು, ಯಾರೇ ತಪ್ಪಿತಸ್ಥರಾಗಿ ಜೀವಿಸ್ತಾ ಇದ್ರು ಅವ್ರು ನಾಳೆ ಪಬ್ಲಿಕ್ ಆಗಿ ಗೊತ್ತಾದ್ರು ನನ್ನ ಮನಸ್ಥಿತಿ, ಅವರೊಂದು ಬದಲಾಗಲಿಕ್ಕೆ ಒಂದು ಒಳ್ಳೆ ಅವಕಾಶ. ಅವ್ರು ದೇವರ ಕಡೆಗೆ ತಿರುಗಿಕೊಳ್ಳಿ, ಅವ್ರಿಗಾಗಿ ನೀನು ಪ್ರಾರ್ಥನೆ ಮಾಡಿ. ಆಮೇಲೆ ಈ ರೀತಿ ಇದ್ದಾಗಲೇ ಇವತ್ತು ತಪ್ಪಿ ಹೋದ ಮಗನು ಹಿಂತಿರುಗಿ ಅವ್ನು ಏನಂತ ಗೊತ್ತಾರೆ, ನಮ್ಮಪ್ಪನ ಮನೆಯಲ್ಲಿ ಎಷ್ಟೋ ಜನರಿಗೆ ಆಳು ಕಾಳೆಲ್ಲ ಊಟ ಇದೆ, ಇಲ್ಲಿ ನನಗಾದರೂ ಊಟ ಇದೆ, ಸಾಯ್ತಾ ಇದ್ದೀನಿ, ನನ್ನ ಅಪ್ಪನ ಬಳಿ ನಾನು ಹೋಗ್ತೀನಿ. ಅವನು ಅಷ್ಟೇ ಅಂದ್ಕೊಂಡಿದ್ದು, ಅಪ್ಪನ ನಾನು ಕೇಳ್ತೀನಿ. ಅಣ್ಣನ ಬಗ್ಗೆ ಯೋಚನೆ ಮಾಡಲಿಲ್ಲ. ಸುತ್ತಮುತ್ತ ಊರಿನವರೆಲ್ಲ ಇವತ್ತು ಯೋಚನೆ ಮಾಡಿರಿ, ತಪ್ಪೋದಂಥವನು ಮನೆಗೆ ಬಂದರೆ ಮನೆಯವರು 10 ಮಾತಾಡಿದ್ರೆ ಬೀದಿಯವರು 100 ಮಾತಾಡಿರ್ತಾರೆ. ಹೋಗ್ತಾರೆ, ಯಾನೇನು ಮಾಡಿದ್ನ, ಎಲ್ಲೆಲ್ಲಿ ಹೋಗಿದ್ನ, ಏನೇನು ಹಾಳು ಮಾಡಿದ್ನ, ಯಾರ್ಯಾರು ಸವಾಸ ಮಾಡಿದ್ನ, ಎಷ್ಟು ಮಾತುಗಳು ಅವ್ರ ಬಾಯಿಂದ ಬರುತ್ತೆ ಅಂದರೆ ಅವನು ಮಾಡಿರುವಂಥ ತಪ್ಪು ಎಲ್ಲ ನೆನೆಸೋದು ಸಾಯಲ್ಲ, ಇವ್ರು ಆಡಿರೋ ಮಾತುಗಳು ನೆನೆಸೋದು ಸತ್ತೋಯ್ತಾನೆ. ಅಷ್ಟು ಮಾತುಗಳು ಆಡ್ತಾರೆ ಅಕ್ಕಪಕ್ಕದ ನೆರೆ ಹೊಡೆಯವರು. ಇವತ್ತು ನಮ್ಮ ಜೀವನದಲ್ಲಿ ನಾವು ನೆನೆಸಬೇಕು, ದೇವರೇ ಕಲ್ಪಿಸಿದಂತಹ ಸದುಪಾಯಗಳನ್ನು ಒಂದೇ ಒಂದು ಉದ್ದೇಶಕ್ಕಾಗಿ ನಾನು ನಿನ್ನ ಕಡೆಗೆ ತಿರುಗಬೇಕು. ನೀನು ಏನೇ ಆಗಲಿ ಪ್ರಿಯ ಸಭೆಯೇ, ಎಬೆನೇಜರ್ ಪ್ರಾರ್ಥನಾಲಯದಲ್ಲಿ ಕುಳಿತುವಂಥ ದೇವಜನವೇ, ನೀನು ಏನೇ ಆಗಿರಲಿ, ನಿನಗೆ ಉಂಟಾಗುವಂಥ ಸದುಪಾಯಗಳನ್ನ ಇನ್ನು ಬೇರೆ ಈ 5ನೇ ತಿಂಗಳ ನಂತರ ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ದೇವರನ್ನು ಕಲ್ಪಿಸಿದ್ದಾರೆ. ನಾನು ತಿರುಗುತ್ತೀನಿ ಎಂಬುದಾಗಿ ದೇವರ ಮುಂದೆ ಅರಿಕೆ ಮಾಡಿ ಒಪ್ಪಿಸ್ಕೊಳ್ತೀನಿ. ತುಂಬ ಜನ ವೈಯಕ್ತಿಕ ಪ್ರಾರ್ಥನೆ ಬಿಟ್ಟುಬಿಡ್ತೀವಿ. ವೈಯಕ್ತಿಕ ಪ್ರಾರ್ಥನೆ ಮಾಡುವಾಗ ದೇವರು ಅಂಥವರ ಸಂಗಡ ವಿಶೇಷವಾಗಿ ಒಳಗೆ ಮಾತನಾಡ್ತಾರೆ. ಇವತ್ತು ಕೂಡ ಪ್ರಸಂಗದಲ್ಲಿ ಅನೇಕರಿಗೆ ಯಾಕೆ ಮಾತಾಡ್ತಿಲ್ಲ ಅಂದರೆ ನಿನ್ನೊಳಗೆ ಪ್ರಾರ್ಥನೆ ಇಲ್ಲ. ಕೇಳಿಸ್ಕೊಡ್ರಿ, ಯಾರಲ್ಲಿ ಪ್ರಾರ್ಥನೆ ಇಲ್ಲವೋ ಈ ಪ್ರಸಂಗವು ಕೂಡ ನಿನ್ನ ಕಾರ್ಯ ಮಾಡಲ್ಲ. ನಾನು ಏನೇ ಒಂದು ಪಾತ್ರೆಗೆ ಹಾಕಬೇಕು ಅಂದರೆ ಅದು ಖಾಲಿಯಾಗಿದ್ದರೆ ಮಾತ್ರ. ಯಾರು ಖಾಲಿ ಗೊತ್ತಾ? ಪ್ರಾರ್ಥನೆ ಮಾಡುವ ಕಿವಿಗೆ ಅದು ಸುರಿಯಲ್ಪಡ್ತದೆ, ಆ ವಾಕ್ಯ ಉಂಟಾಗ್ತದೆ, ಅದು ಬದಲಾವಣೆಯನ್ನು ತರ್ತದೆ. ವೈಯಕ್ತಿಕ ಪ್ರಾರ್ಥನೆ ಹೆಚ್ಚಿಸ್ಕೊಳ್ರಿ ಸ್ತ್ರೀಯರೇ. ಕೆಲವರು ಪ್ರಾರ್ಥನೆಗಳು ಇನ್ನೂ ಕಂಠಪಾಠದ ಪ್ರಾರ್ಥನೆ ಆಗಿದೆ. ಏನು ಪ್ರೇಯರ್ ಮಾಡ್ತಿದ್ದೀವಿ, ಯಾಕೆ ಪ್ರೇಯರ್ ಮಾಡ್ತೀವಿ ಗೊತ್ತಿಲ್ಲ. ಯಾವ ಸಾರಿ ರಿಕ್ವೆಸ್ಟ್ ಕೊಡು ಒಂದೇ ಥರ ಪ್ರೇಯರ್ ಮಾಡುವಂಥ ಕೆಲವ್ರನ್ನ ನಾನು ನೋಡಿದ ನನ್ನ ಸಭೆಯಲ್ಲಿ. ಅದೆಲ್ಲ ಪ್ರಾರ್ಥನೆ. ಪ್ರತಿದಿನ ನೀನು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡೋ ಅಭ್ಯಾಸ ಇದ್ದರೆ, ಕೆಲವರು ಹೆಸರನ್ನೇ ಹೇಳ್ಬಿಡ್ಬೇಕು ಅನ್ಸುತ್ತೆ, ಅಂಥ ರೀತಿಯಲ್ಲಿ ಇದ್ದಾರೆ ನಮ್ಮ ಸಭೆಯಲ್ಲಿ. ವೈಯಕ್ತಿಕ ಕೈ ಕೊಟ್ಟು ಹೇಳ್ರಿ, ವೈಯಕ್ತಿಕವಾಗಿ ನೀವು ಒಂಟಿ ಕೂತ್ಕೊಂಡು ಪ್ರೇಯರ್ ಮಾಡಿ ಅಂತ ಹೇಳಿ. ಹಲ್ಲೆಲೂಯಾ. ಪ್ರಾರಂಭದಲ್ಲಿ ತುಂಬ ಚೆನ್ನಾಗಿ ಬೆಳೆದಂಥ ವಿಶ್ವಾಸಗಳಿದ್ದಾರೆ. ಪ್ರಾರಂಭ ಮೀನ್ಸ್ ನಾನು ಸೇವೆ ಪ್ರಾರಂಭ ಅಲ್ಲ, ನೀವು ಬಂದ ಪ್ರಾರಂಭದಲ್ಲಿ ಚೆನ್ನಾಗಿ ಬೆಳೆದಂಥವ್ರು, ಪ್ರಾರ್ಥನೆ ಬೆಳೆದಂಥವ್ರು ಇದ್ದಾರೆ. ಈ ದಿನಗಳಲ್ಲಿ ನಿಮ್ಮ ಪ್ರಾರ್ಥನೆ ಕೇಳಿದ್ರೆ ಒಂಥರ ಬೇಸರ ಆಗುತ್ತೆ. ಕಾರಣ ಒಂದೇ, ಒಂಟಿಯಾಗಿ ಮನೆಯಲ್ಲಿ ಮೊಣಕಾಲು ಹಾಕುವಂಥ ಅಭ್ಯಾಸ ಇಲ್ಲ. ಸ್ತ್ರೀಯರು ಮಾತ್ರ ಕೈ ಎತ್ತಿ. ಪ್ರತಿದಿನ ಮೊಣಕಾಲಿನಲ್ಲಿ ನಾನು ಸ್ವಲ್ಪ ಹೊತ್ತಾದರೂ ಪ್ರೇಯರ್ ಮಾಡ್ತೀನಿ ಅನ್ನೋ ಕೈ ಎತ್ತಿ. ಮೊಣಕಾಲಿನಲ್ಲಿ 1 2 3 4 5 6 7 8 9 10 ಜನ 10 ಜನ ಇದ್ದೀರಿ. ಗುಡ್. ಸತ್ಯವಾಗಿ ಕೈ ಎತ್ತಿರೋರಿಗಾಗಿ ಸ್ತೋತ್ರ. ಕೈ ಎತ್ತರ ವೈದ್ಯ ಮರ್ಯಾದೆ ಕೈ ಎತ್ತಬಾರ್ದು. ಓಕೆ, ಕೆಲವರು ಇದ್ದೀವಿ ಪ್ರತಿದಿನ ಪ್ರಾರ್ಥನೆ ಮಾಡ್ತೀನಿ ಅನ್ನೋ ಕೈ ಎತ್ತಿ. ಮೊಣಗಾಲಾಗ್ತಿರೋ ಬಿಡ್ತಿರೋ ಪ್ರತಿದಿನ ಪ್ರಾರ್ಥನೆ ಮಾಡ್ತೀನಿ. ಓಕೆ, ಕೈ ಬಿಡಿಸಿ. ಇನ್ನೂ ಕೆಲವರು ಕೈ ಎತ್ತಿಲ್ಲ. ನಾನು ಕೇಳ್ತೀನಿ ನಿಮ್ಮನ್ನು, ದಯಮಾಡಿ ಪ್ರತಿದಿನ ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡಿರಿ. ಈ ವರ್ಷ ಕರ್ತನು ಏನನ್ನು ಇಟ್ಟಿದ್ದಾರೆ ಅನ್ನೋದನ್ನು ನನ್ನ ಮೂಲಕವಾಗಿ ದೇವರು ಆದಷ್ಟು ಬೇಗ ತಿಳಿಸ್ತಾರೆ. ದಯಮಾಡಿ ಪ್ರಾರ್ಥನೆ ಮಾಡೋದು ಖಂಡಿತ ಅಂತ ಹೊಂದ್ಕೊಳ್ಳಿ. ಸಹೋದರರು ಮೊಣಕಾಲಾಗಿ ಅಥವಾ ಬೇಡ, ಕೈಗಳೆತ್ತಿ ಪ್ರಾರ್ಥಿಸುವಂಥವ್ರು ಯಾರಿದ್ದೀರಿ? ಪ್ರತಿದಿನ ಕೈಗಳೆತ್ತಿ. ಬೈಬಲ್ ಹೇಳ್ತದ, ಕೈಗಳೆತ್ತಿ ನಾವು ಪ್ರಾರ್ಥಿಸಬೇಕು. ಆಮೇಲೆ
ದೇವರಿಗೆ ಸ್ತೋತ್ರ. ಸತ್ಯವಾಗಿ ಕೈ ಎತ್ತಿರುವಂಥವ್ರಿಗಾಗಿ ದೇವರಿಗೆ ಸ್ತೋತ್ರ. ಈ ಕಡೆಯ ದಿನಗಳಲ್ಲಿ ಎಬ್ನೇಜರ್ ಪ್ರಾರ್ಥನಾಲಯದಲ್ಲಿ ದೇವರು ದೊಡ್ಡ ದೊಡ್ಡ ಉದ್ದೇಶಗಳನ್ನಿಟ್ಟು ಕೆಲವು ಮಾತುಗಳಲ್ಲಿ ಆಡಿಸ್ತಾರೆ. ಆ ಉದ್ದೇಶ ನಿನ್ನ ಮೂಲಕ ನೆರವೇರಬೇಕು ಅನ್ನೋದಾಗಿದ್ದರೆ ನಿನ್ನ ಪ್ರಾರ್ಥನೆ ಜೀವಿತ ಮಾತ್ರವೇ ಕಾರ್ಯ ನಡೆಸಲಿಕ್ಕೆ ಸಾಧ್ಯ. ಪ್ರಾರ್ಥನೆ ಹೆಚ್ಚಿಸ್ಕೊಡ್ರಿ. ಇಲ್ಲಿ ಕಿರಿಮಗನು ಬಂದಾಗ ಅಣ್ಣ ಏನು ಮಾಡ್ತಾನೆ, ಅವನನ್ನು ವಿರೋಧಿಸ್ತಾನೆ. ಇವನು ಯಾಕೆ ಬಂದ ಅಂತ. ಇವತ್ತು ಸಭೆಯಲ್ಲಿ ತುಂಬ ಜನ ಈ ರೀತಿ ಇದ್ದಾರೆ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನ ನಿಮಿತ್ತ ಪರಲೋಕವನ್ನು ಕಳ್ಕೊಳ್ಳುವಂಥವರಿದ್ದಾರೆ. ಈ 2 ಸಮುವೇಲ 14 ನಮ್ಗೆ ಗೊತ್ತಾಗ್ಬಿಟ್ರೆ ಅಬಿ ಪಾಪ ಮಾಡಿದ್ದಾರೆ. ಯಾರು ಪಾಪ ಮಾಡಿರೋದು? ಅಬಿ ಪಾಪ ಮಾಡಿದ್ದಾರೆ. ಇದು ನಮ್ಮ ವಿಜಯ್ ಗೊತ್ತಾಗ್ಬಿಟ್ರೆ ಈ ಇಬ್ಬರನ್ನ ತೆಗೆದುಕೊಳ್ಳೋಣ. ಇವರಿಬ್ಬರಲ್ಲಿ ಯಾರು ಪರಲೋಕ ಇರಲ್ಲ. ಇಷ್ಟೇ ನಾನು ವಿಷಯ ಹೇಳಿದ್ದು. ಅಬಿ ಪಾಪ ಮಾಡಿದ್ದಾರೆ, ವಿಜಯ್ ವಿಷಯ ಗೊತ್ತಾಗಿದೆ. ವಿಜಯ್ ಪಾಪ ಮಾಡಿಲ್ಲ. ಇವರಿಬ್ಬರಲ್ಲಿ ಯಾರು ಪರಲೋಕ? ವಿಜಯ್. ಓಕೆ, ಗಮನಿಸಿ. ಅಬಿ ಪಾಪ ಮಾಡಿದಾರಲ್ಲ ಅಂತ ಹೇಳಿ ಇವರ ಮನಸ್ಸು, ವಿಜಯ್ ಮನಸ್ಸು ಅವರ ಮೇಲೆ ಉದ್ರೇಕಗೊಳ್ಳುತ್ತೆ, ಕೋಪಗೊಳ್ತಾರೆ, ಅವರನ್ನು ಅಸಹ್ಯವಾಗಿ ನೋಡ್ತಾರೆ, ತಪ್ಪಿತಸ್ಥ ಅಂತ ನೋಡ್ತಾರೆ, ಅವನು ಸರಿ ಇಲ್ಲ ಅಂತ ಹೇಳ್ತಾರೆ. ಅನೇಕರು ಹೇಳ್ತಾರೆ ಅವನ ನಿಮಿತ್ತ ಹೋಗು ಚರ್ಚ್ಗೆ ಮಾಡೋದು ಬೇಡ, ಪ್ರೇರಣೆ ಮಾಡೋದು ಬೇಡ, ಹಿಂಗೆ ಮಾಡೋದಲ್ಲ ಅಂತೇಳಿ ಅವರು ಬಿಟ್ಟರೆ ಈಗ ಇವರಿಬ್ಬರಲ್ಲಿ ಯಾರು ಪರಲೋಕ? ಖಂಡಿತ ಯಾರು ಪರಲೋಕ? ಹಾಗಿದ್ರೆ ಅಬಿ ಪಾಪ ಮಾಡಿದ್ದು ಯಾರು ಪರಲೋಕ ಕಳ್ಕೊಳ್ಳೋದಕ್ಕೋಸ್ಕರ ಅಂತ? ಆಹಾ, ಅವನು ಪರಲೋಕವನ್ನು ಪಡ್ಕೊಳ್ಳುವುದಕ್ಕೆ. ಯಾಕೆ ಹೇಳಿ? 2 ಸಮುವೇಲ 14 ಹೇಳ್ತು, ಅವನನ್ನು ತಳ್ಳುವಂತೆ ಮಾಡಿ ತಳ್ಳಲ್ಪಟ್ಟವನು ಮತ್ತೆ ತಿರುಗಿ ಕೂಡಿಸಲ್ಪಡಲಾರಂತಹ ನೀರಿಗೆ ಹೋಲಿಕೆ ಆಗಿರುವಂಥ ಅವನು ತಳ್ಳಲ್ಪಟ್ಟದೇನಕ್ಕೆ ಅಂದರೆ ಮತ್ತೆ ಅವನನ್ನು ಎತ್ತಿ ಸೇರಿಸ್ಕೊಳ್ಳೋದಕ್ಕೆ ದೇವರು ಅವನು ಪಾಪ ಮಾಡುವುದಕ್ಕೆ ಅವಕಾಶ ಆಗಿದ್ದೇನೆ ಗೊತ್ತಾ? ನೀನು ನನ್ನ ಕೈಯಲ್ಲಿ ಇದೆಯಾ ಮಗನ, ಇನ್ನು ಮೇಲೆ ನಾನು ನೀನು ಪಾಪ ಮಾಡಿ. ಉದಾಹರಣೆಗೆ ಎಲ್ಲರ ಜೊತೆಗೆ ಇರಲಿ, ಸೈತಾನನು ಕಳೆದ ವಾರ ಕೂಡ ಹೇಳಿದೆ, ಅವನು ಜ್ಞಾನಿ ಅಲ್ಲ ಅಂತ ನಾನು ಹೇಳಿದೆ. ಅವನಿಗೆ ಏನೂ ಗೊತ್ತಿಲ್ಲ, ಆದರೆ ಗೊತ್ತಿರುವವನ ಹಾಗೆ ಅವನು ತೋರಿಸಿಕೊಳ್ತಾನೆ. ಉದಾಹರಣೆಗೆ ಯೇಸು ಸ್ವಾಮಿಯನ್ನು ಏನು ಮಾಡಿಬಿಟ್ಟ, ಅವನು ಇಸ್ಕರಿಯೋತ ಯೂದನ ಮೂಲಕವಾಗಿ ಇಡಿಸ್ಕೊಟ್ಟು ಅವನಿಗೆ ಗೊತ್ತಿದ್ದರೆ ಯೇಸು ಸ್ವಾಮಿ ಸಾಯೋದಕ್ಕೆ ಬಂದಿರೋದೇ, ಪ್ರಾಣ ಕೊಡೋದಕ್ಕೆ ಬಂದಿರೋದೇ ಉದ್ದೇಶ. ಯೇಸು ಸ್ವಾಮಿ ಭೂಮಿಗೆ ಬಂದದ್ದು ಅದು ಗೊತ್ತಿದ್ದರೆ ಸೈತಾನನಿಗೆ ಸಾಯೋದನ್ನು ಏನು ಮಾಡ್ಬೋದಾಗಿತ್ತು? ಸೈತಾನು ತಡಬೋದಾಗಿತ್ತು. ಆದರೆ ಇವನೇನು ಮಾಡ್ದ? ಅವನೇ ಅವಕಾಶ ಮಾಡಿಕೊಟ್ಬಿಟ್ಟ. ಒಂದು ತಪ್ಪು. ಎರಡನೇದಾಗಿ ಅವನು ಸತ್ರು. ಯೇಸು ಸ್ವಾಮಿ ಸತ್ತು ಸಮಾಧಿಯಲ್ಲಿ ಹಾಕಿದಾಗ ಶಿಷ್ಯರೆಲ್ಲ ಮರ್ತು ಬಿಟ್ಟರು ಅಂತ. ಯಾರು ನೆನ್ಪಿಟ್ಕೊಂಡ್ರು ಗೊತ್ತಾ? ಯೇಸು ಸ್ವಾಮಿ ಹೇಳಿದ್ದ ಏನಂತ, ನಾನು ಎದ್ದು ಹೇಳ್ತೀನಿ ಅಂತ. ಪರಿಸಾಯರು ಶಾಸ್ತ್ರಿಗಳೆಲ್ಲ ಹೋಗಿ ಏನು ಮಾಡಿದ್ರು ಇರೋದ್ರ ಹತ್ರ, ಸ್ವಾಮಿ ಅವನು ಸತ್ತು ಎದ್ದು ಬರ್ತೀನಿ 3 ದಿನ ಅಂತ ಹೇಳಿದ್ದು ನಮಗೆ ಕಿವಿಗೆ ಬಿದ್ದದೆ. ಅದಕ್ಕೋಸ್ಕರ ಏನು ಮಾಡಿದ್ರೆ ಅದಕ್ಕೆ ಭದ್ರವಾದ ಕಾವಲನ್ನು ಇರಿಸಬೇಕು ಅಂತೇಳಿ ಅವರು ಅನುಮತಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಹಾಗಿದ್ರೆ ಯಾರು ನೆನಪಿದೆ ಇದರಲ್ಲಿ? ವಿಶ್ವಾಸಿಗಳು ನೆನಪಿರಬೇಕಿದ್ದದ್ದು ಅನ್ಯರು ನೆನಪಿದೆ. ಹೇಳಿದವರು ನೆನಪಿರೋದು ಬಿಟ್ಬಿಟ್ಟು ಹೇಳಿದವರು ನೆನಪಿದೆ. ಈಗ ಸೈತಾನ್ ತಿಳ್ಕೊಂಡ್ಬಿಟ್ಟ, ಹೋಗಿ ಆ ಒಂದು ಬಂಧನ ಕೊಟ್ಟ. ಅದರ್ಥ ಏನು? ಯೇಸು ಸ್ವಾಮಿ ಎದ್ದೇಳ್ತಾರೆ ಅಂತ ಗೊತ್ತಿದ್ರೆ ಈ ಪ್ರಯತ್ನ ಮಾಡ್ತಿದ್ನ? ಅವನಿಗೆ ಗೊತ್ತಿಲ್ಲ. ಗಮನಿಸಿ, ಯೇಸು ಸ್ವಾಮಿ ಸಮಾಧಿಯಿಂದ ಎದ್ರು, ಪರಲೋಕಕ್ಕೆ ಹೋಗಾಯಿತು. ಈಗ ವಿಷಯಕ್ಕೆ ಬರ್ತೀನಿ, ಗಮನಿಸಿ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಪಾಪ ಮಾಡಿದ್ರೆ ಸೈತಾನ್ ಹೋಗ್ತಾನೆ. ಸಹೋದರ ಭರತ್ ಬೇಡ, ಸಹೋದರ ಮಂಜನ ಪಾಪ ಮಾಡಿಬಿಟ್ರು, ತಪ್ಪು ಮಾಡಿದ್ರು. ದೇವರು ಸೈತಾನನು ದೇವ್ರ ಹತ್ರ ಹೋಗ್ತಾನೆ, ಕೇಳ್ತಾನೆ. ಇವತ್ತು ನಡೆಯುವಂಥ ಘಟನೆ ಹೇಳ್ತೀನಿ, ಸತ್ಯವೇದದ ಅನುಭವನ ಹೇಳ್ತಾನೆ. ಗಮನಿಸ್ರಿ, ಸೈತಾನು ಮಂಜನ ವಿಷಯ ತೆಗೆದುಕೊಂಡು ಹೋಗ್ತಾನೆ. ಸ್ವಾಮಿ ಇವನು ಪಾಪ ಮಾಡಿದ, ಈ ಪಾಪಕ್ಕೆ ನಿನ್ನ ಸತ್ಯವೇದ ಹೇಳುವ ಪ್ರಕಾರ ಇವನಿಗೆ ದಂಡನೆ ಕೊಡಬೇಕು, ಆಶೀರ್ವಾದ ಕಳ್ಕೋಬೇಕು, ಪರಲೋಕವನ್ನು ಕಳ್ಕೋಬೇಕು, ಇವನಿಗೆ ಈ ಕಾರ್ಯ ಆಗಬೇಕು ಅಂತ ಕೇಳಿದಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ನೀನು ತಪ್ಪಿಲ್ಲದವನಾದ ಒಬ್ಬನನ್ನು ಏನು ಮಾಡಿದೆ? ಶಿಲುಬೆಗೆ ಹಾಕಿಸಿದೆ. ತಪ್ಪಿನ ನಿಮಿತ್ತವಾಗಿ ತಾನೇ ದಂಡನೆ ಕೊಡಬೇಕು. ಬಟ್ ನೀನೇನು ಮಾಡಿದೆ? ತಪ್ಪಿಲ್ಲದವನವಾದ ಒಬ್ಬನನ್ನು ಶಿಲುಬೆಗೆ ಹಾಕಿಸಿದೆ. ಅದರ ನಿಮಿತ್ತ ತಪ್ಪಿರುವವನಿಗೆ ನೀನು ಶಿಕ್ಷೆ ಕೊಡುವಂತ ಕೇಳೋದಕ್ಕೆ ನಿನಗೆ ಹಕ್ಕು. ಅರ್ಥ ಆಯ್ತಾ ಹೇಳಿದ್ದು? ದೇವರು ನಮ್ಮನ್ನು ಹೇಗೆ ಕಾಪಾಡ್ತಾರೆ ಅಂತ ನೋಡ್ರಿ. ತಪ್ಪಿತಸ್ಥನಾದ ನೀನು ತಪ್ಪೇ ಮಾಡಿದಂಥ ಒಬ್ಬನನ್ನು ಶಿಲುಬೆಗೆ ಹಾಕಿದ ಮೇಲೆ ತಪ್ಪಿತಸ್ಥನನ್ನು ಶಿಲುಬೆಗೆ ಹಾಕುವಂತ ಹೇಳೋದಕ್ಕೆ ನಿನಗೆ ನಕ್ಕಿದೆ. ಅವನಿಗೋಸ್ಕರ ತಾನೇ ನೀನು ನನ್ನ ಶಿಲುಬೆಗೆ ಹಾಕಿದ್ದು. ಬದಿಕಳ್ಳಿ ಬಿಡು. ಅರ್ಥ ಆಯ್ತಾ ಹೇಳಿದ್ದು?
ದೇವರು ನಮ್ಮನ್ನು ತಪ್ಪಿಸುವುದಕ್ಕೆ ಉಂಟು ಮಾಡುವಂಥ ಸದುಪಾಯಗಳು. ಇವತ್ತು ಯಾಕೆ ಪಾಪ ಮಾಡೋಣ ಬದುಕಿದೀವಿ ಗೊತ್ತಾ? ತಪ್ಪು ಮಾಡೋದು ಕೂಡ ಹೊರಗೆ ಬಾರದೆ ನಾವು ಇನ್ನೂ ಚೆನ್ನಾಗಿದ್ದೀವಿ. ಯಾಕೆ ಗೊತ್ತಾ? ದೇವರಿಗೆ ಮಾತು ಹೇಳ್ತಾರೆ, ತಪ್ಪಿಲ್ಲದವನು ಒಬ್ಬ ಶಿಲುಬೆಗೆ ಹಾಕಲ್ಪಟ್ಟಾಯಿತು. ಈಗ ತಪ್ಪು ಮಾಡಿದವನು ಶಿಲುಬೆಗೆ ಹಾಕೋ ಅವಶ್ಯಕತೆ ಇಲ್ಲ. ಕಾರಣ ತಪ್ಪಿಲ್ಲದವನು ನೀವೇನು ಮಾಡ್ತೀವಿ? ಸೈತಾನನೇ. ಇದು ಗೊತ್ತಿದ್ರೆ ಯೇಸು ಸ್ವಾಮಿಯನ್ನು ಸೈತಾನ ಶಿಲುಬೆಗೆ ಹಾಕೋದಕ್ಕೆ ಅನುಮತಿ ಕೊಡ್ತಿರಲಿಲ್ಲ. ಯಾಕೆ ಗೊತ್ತಾ? ಇವತ್ತು ಪಾಪ ಮಾಡಿದ ನನ್ನನ್ನು ಹಿಡಿದು ಆಡಿಸ್ಬೋದಾಗಿತ್ತು. ಇನ್ನೂ ಹೇಳ್ತೀನಿ, ನೀವು ಯಾರು ಸೈತಾನ ಕೈಗಳಲ್ಲಿ ಇಲ್ಲ. ನೀವು ಪರಿಶುದ್ಧರು ಅಂತಲ್ಲ, ನಮಗೋಸ್ಕರ ಪರಿಶುದ್ಧನ ಒಬ್ಬ ಬಲಿಯಾಗಿರೋದಿಲ್ಲ. ನಮಗೋಸ್ಕರ ಒಬ್ಬ ಪರಿಶುದ್ಧನನ್ನು ಆತನು ಬಲಿ ಮಾಡಿರೋದ್ರಿಂದ, ಸೈತಾನ ಕೈಗಳು ಒಪ್ಪಿಸಿಕೊಟ್ಟೋದ್ರಿಂದ ಆತನು ಕೈ ಬಿಡಲ್ಪಡ್ತಾನೆ, ತಂದೆಯಿಂದ ಕೈ ಬಿಡಲ್ಪಡ್ತಾನೆ. ಈ ಎಲ್ಲ ಕಾರ್ಯಗಳು ದೇವರ ಅನಾದಿಯ ಪ್ಲ್ಯಾನ್, ಅನಾದಿ ಸಂಕಲ್ಪದಲ್ಲಿತ್ತು. ನನ್ನ ಮಕ್ಕಳು ಇದೇ ಸನ್ನಿವೇಶಕ್ಕೆ ಹೋಗ್ತಾರೆ, ಇಂತಿಂಥ ಸನ್ನಿವೇಶ ಸಂದರ್ಭ ಬರ್ತದೆ. ಅದಕ್ಕೆ ಇವತ್ತು ಆಡಿದ್ವಿ, ಸುಂದರ ಕಣ್ಗಳಲ್ಲಿ ನನ್ನನ್ನೇ ದೃಷ್ಟಿಸಿದೆ, ಗಾಯದ ಕರದಲ್ಲಿ ನನ್ನನ್ನೇ ಚಿತ್ರಿಸಿದೆ. ಶಿಲುಬೆಯಲ್ಲೂ ಕೂಡ ಆ ಗಾಯದ ಕರಗಳಲ್ಲಿ ನಾನು ನೀವು ಕಂಡಿದೆ ಅಂತ ದೇವರಿಗೆ. ಹಲ್ಲೆಲೂಯಾ. ಇದೆಲ್ಲ ಕಾರ್ಯಗಳನ್ನು ಕಲ್ಪಿಸುವಂಥದ್ದು ನನ್ನ ಮಗನು ನನ್ನ ಮಗಳು ನನ್ನ ಕಡೆಗೆ ತಿರುಗಿಕೊಳ್ಳಬೇಕು. ಹಲ್ಲೆಲೂಯಾ. ನನ್ನ ಕಡೆಗೆ ತಿರುಗಿಕೊಳ್ಳಬೇಕು. ನೀನೊಂದು ವೇಳೆ ಮತ್ತೆ ನಾನು ಹೇಳ್ತೀನಿ, ನನ್ನ ಸಭೆ ಜನರ ಎಚ್ಚರಿಕೆಗೋಸ್ಕರವಾಗಿ ನಾನು ಹೇಳ್ತೀನಿ, ನೀನು ತಪ್ಪಿನಲ್ಲೇ ಇದ್ದರು, ನೀನು ಪಾಪದಲ್ಲಿ ಇದ್ದರು, ನೀನು ಆ ತಪ್ಪಿನ ನಿಮಿತ್ತವಾಗಿ ದೇವರು ನನ್ನನ್ನು ಕೈ ಬಿಟ್ಬಿಡ್ತಾನೆ, ನಾಶ ಮಾಡಿಬಿಡ್ತಾನೆ, ನನ್ನ ಸಾಯಿಸಿಬಿಡ್ತಾನೆ ಎಂಬುದಾಗಿ ಯಾವತ್ತೂ ಭಾವಿಸಬೇಡ. ದೇವರ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಯಾವ ಸದುಪಾಯವನ್ನು ನಾವು ಮಾರ್ಗವನ್ನು ತೆರೀತಾರೆ, ಯಾವ ಅವಕಾಶವನ್ನು ಕೊಡ್ತಾರೆ ಎಂಬುದಾಗಿ ನಾವು ಕಾಯಬೇಕಾಗಿದೆ. ಆಮೇಲೆ ಎಲೆಕ್ಷನ್ ನಡೀತಿರುವಾಗ ಎಲ್ಲರೂ ಯಾವುದಕ್ಕೆ ಅವಕಾಶ ಹುಡುಕ್ತಾರೆ ಗೊತ್ತಾ? ಯಾವ ಸುಮ್ಮನೆ ಅವ್ರಿಗೆ ಕೈನೇ ನೋಡ್ತಿರ್ತಾರೆ, ಯಾವ ಕಡೆಯಿಂದ ಬಂದು 200 ರೂಪಾಯಿ, ಯಾವ ಕಡೆಯಿಂದ ಒಂದೊಂದು ನೋಟಿಗೆ 1000 ರೂಪಾಯಿ ಕೊಟ್ಟರು ಅಂತ ನೋಡ್ತಿರ್ತಾರೆ. ಅವಕಾಶವನ್ನೇ ಎದುರು ನೋಡ್ತಾರೆ. ಈ ಸಾರಿ ನೀವು ಯಾವುದಕ್ಕೆ ಅವಕಾಶ ಎದುರು ನೋಡಬೇಕು ಗೊತ್ತಾ? ನನ್ನ ತಪ್ಪುಗಳಿಂದ, ನನ್ನ ಬಲಹೀನತೆಯಿಂದ, ನನ್ನ ಹೋರಾಟಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶ ಎಲ್ಲಿ ಕಲ್ಪಿಸ್ತೀಯ ಸ್ವಾಮಿ? ಯಾರ ಮೂಲಕವಾಗಿ ಅವಕಾಶ ಬರ್ತದೆ ಎಂಬುದಾಗಿ ನಾನು ನೀನು ಎದುರು ನೋಡೋದಾದರೆ, ನಾನು ಎಲ್ಲಿರ್ತೀನಿ ಕಂಡುಬಿಡೋ ಅಷ್ಟರಲ್ಲಿ ದೇವರ ಮುಂದೆ ನಾನು ಇರ್ತೀನಿ, ದೇವರೊಂದಿಗೆ ಇರ್ತೀನಿ, ದೇವರ ಐಕ್ಯತೆಯಲ್ಲಿ ನಾನು ಇರ್ತೀನಿ. ಇಂಥವರಿಗೇನೆ ಕರ್ತನ ಭೋಜನ. ಪಾಪ ಮಾಡದೇ ಇರೋರಿಗಲ್ಲ, ಬಲಹೀನತೆಯಲ್ಲಿದ್ದು ಇಲ್ಲದೆ ಪರಿಶುದ್ಧರಾಗಿ ಬಾಳೋರಿಗೆಲ್ಲ ಕರ್ತನ ಭೋಜನ. ನೀವು ಬಲಹೀನತೆಯಲ್ಲಿದ್ದರೂ ದೇವರು ಆ ಬಲಹೀನತೆಯಿಂದ ನನ್ನನ್ನು ತಪ್ಪಿಸಿಕೊಳ್ಳುವುದಕ್ಕೆ, ನನಗೆ ಸದುಪಾಯಗಳನ್ನು ಕಲ್ಪಿಸುವುದನ್ನು ಹುಡುಕಿ ಆ ಸದುಪಾಯವನ್ನು ಉಪಯೋಗಿಸಿ ಕರ್ತನ ಕಡೆಗೆ ತಿರುಗಿಕೊಳ್ಳುವವರಿಗೆ ಕರ್ತನ ಭೋಜನ. ಆಮೇಲೆ ಅರ್ಥ ಆಗ್ತಿದೆಯಾ? ವಾಕ್ಯಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದೀನ? ಕರ್ತನ ಭೋಜನ ಪಾಲ್ಗಾರರಾಗಬೇಕು. ದೇವರೇ, ಈ 5ನೇ ತಿಂಗಳಿನಲ್ಲಿ ಮುಂದೆ ಉಂಟಾಗುವಂಥ ಯಾವುದೇ ಸದುಪಾಯಗಳನ್ನು ಅಥವಾ ಅವಕಾಶಗಳನ್ನು ನಾನು ಅದನ್ನು ಉಪಯೋಗಿಸಿ ಹೇಗಾದರೂ ಕರ್ತನ ಕಡೆಗೆ ತಿರುಗಿಕೊಳ್ತೇನೆ. ನೀರಿನಲ್ಲೂ ಇರುವೆಗಳು ಬಿದ್ದೋಗಿದ್ದ ನೋಡಿರ್ತೀರ? ಇರುವೆ ಅದು ಹತ್ತಿರಕ್ಕೆ ಒಂದೇ ಒಂದು ಸಣ್ಣ ಜಾಗ ಹುಡುಕ್ತಾ ಇರ್ತದೆ, ಅವಕಾಶ ಹುಡುಕ್ತಾರೆ. ಒಂದು ಸಣ್ಣ ಎಲೆ ಬೀಸಾಕೋದು ಏನಾಗುತ್ತೆ ಹೇಳಿ? ಅದು ಹಿಡ್ಕತ್ತಾರೆ. ಏನು ಹುಡುಕ್ತಿತ್ತು ಹೋಗಿದ್ದು ಇಷ್ಟೊತ್ತು? ನಾವು ಅಂದ್ಕೊಂತೀವಿ ಈಜ್ತಾರ ಅಂತ. ಇಲ್ಲ, ಅದು ಅವಕಾಶ ಹುಡುಕ್ತಿತ್ತು. ಇವತ್ತಿನ ದಿನದಿಂದ ನಮ್ಮ ಸಭೆ ಜನ ಹೆಂಗಿರ್ಬೇಕು ಗೊತ್ತಾ? ನಾನು ಹಾದು ಹೋಗುವಂಥ ದಾರಿಗಳಲ್ಲಿ ಮೀನ್ಸ್ ತಪ್ಪಾದ ಯೋಚನೆ ಇರ್ಬೋದು, ತಪ್ಪಾದ ಕಾಂಟ್ಯಾಕ್ಟ್ ಇರ್ಬೋದು, ಕೆಟ್ಟ ಚಟಗಳಿರ್ಬೋದು. ಚಟ ಆದಾಗ ನೆನಪಾಯಿತು, ನಾನು ರೀಸೆಂಟಾಗಿ ಒಂದು ಮಾತು ಕೇಳಿದೆ. ಗಂಡಸು ಚಟದಿಂದ ಕೆಡ್ತಾನಂತೆ, ಹೆಂಗಸು ಹಠದಿಂದ ಕೆಡ್ತಾನಂತೆ. ಹಠ ಮಾಡಬೇಡಿ. ಕುಟುಂಬದಲ್ಲೂ ಸರಿ, ದೇವರ ಸಮ್ಮುಖದಲ್ಲೂ ಸರಿ, ಹಠ ಮಾಡಬೇಡಿ. ಹಠ ಮಾಡುವಂಥ ಸ್ತ್ರೀ ಅವಳು ಕೆಡ್ತಾರೆ ಅಂದರೆ ಏನು ಕೆಡ್ತು? ಮನೆಯೇ ಕೆಡ್ತು ಅಂತ ಅರ್ಥ. ಹಲ್ಲೆಲೂಯಾ. ನಾವು ಚಟಗಳಲ್ಲಿ ಬಿದ್ದಿದ್ರು ಸರ್. ಈ ಸಾರಿ ದೇವರನ್ನ ಹುಡುಕಬೇಕು ನೀವು. ದೇವರೇ, ಎಲ್ಲಾದರೂ ಒಂದು ಅವಕಾಶ ಕೊಡು, ನಾನು ಇದನ್ನು ತಪ್ಪಿಸ್ಕೊಡ್ತೀನಿ. 2 ಸಮುವೇಲ 14:1 ಹೇಳ್ತದೆ, ನಮ್ಮ ಸಾಯಿಸೋದಕ್ಕೆ ದೇವ್ರು ಏನಿಲ್ಲ, ದೇವ್ರಿಗೆ ಇಷ್ಟ ಇಲ್ಲ. ನಾನು ಬದುಕಿರೋದು ಏನಕ್ಕೆ ಅಂದರೆ ದೇವ್ರು ನನ್ನ ಸಾಯಿಸೋಕ್ಕೆ ಇಷ್ಟ ಇಲ್ಲಿರೋದಿಲ್ಲ. ನಾನು ಒಳ್ಳೆಯವನಂತಲ್ಲ, ನಾನು ಬೆಸ್ಟಾಗಿ ಬದುಕೋದ್ರಿಂದಲ್ಲ. ಇವತ್ತು ಬೆಂಗಳೂರಿಂದ ಬಸ್ಸಲ್ಲಿ ಬಂದೆ, ನಮ್ಮ ಡ್ರೈವರ್ ನಿದ್ದೆ ಮಾಡಿಲ್ಲ, ಅದರಿಂದಲ್ಲ ನಾ ಬೈಕಿರೋದು. ಅವರು ನನ್ನ ಸಾಯಿಸೋಕ್ಕೆ ಇಷ್ಟ ಇಲ್ಲ. ಇಷ್ಟೊಂದು ಪ್ರೀತಿ ಉಳ್ಳದು ದೇವರಿಗೆ. ನಾನು ಹೇಗೆ ನಡ್ಕೋಬೇಕು, ಯಾವ ರೀತಿ ನಾನು ಬದುಕಬೇಕು, ದೇವರ ಅವಕಾಶಗಳು ಕಲ್ಪಿಸ್ಕೊಡ್ತೀನಿ. ನಾನು ದೇವರ ಕಡೆಗೆ ನಾನು ತಿಳ್ಕೊತೀನಿ. ಯಾಕೆ ದೇವ್ರ ಕಡೆ ತಿಳ್ಕೋಬೇಕಾಗಿದೆ? ದೇವರಿಗಾಗಿ ಬಾಳುವುದಕ್ಕೋಸ್ಕರ. ಇವತ್ತು ನನ್ನ ಸಭೆಯಲ್ಲಿ ಕುಳಿತು ನಿಮ್ಮೆಲ್ಲರ ವಿಷಯ ಹೇಳಬೇಕು ಅಂದರೆ, ದೇವರಿಗೋಸ್ಕರವಾಗಿಯೇ ಬದುಕ್ತೀನಿ ಅಂತವ್ರು ನನ್ನ ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ. ನಾನು ಬದುಕ್ತಿರೋದು ನನಗಾಗಿ, ನಾನು ದುಡಿತಿರೋದು ನನಗಾಗಿ, ನನಗಿರೋದ್ರ ಕುಟುಂಬ ನನಗಾಗಿ, ಎಲ್ಲವೂ ನನಗೆ ಅಂತ ನಾವು ಬದುಕ್ತಾ ಇದ್ದೀವಿ.
ದೇವರಿಗಾಗಿನೂ ಬದುಕೋದಾದರೆ ನಿನಗಿರುವಂಥ ಎಲ್ಲವುಗಳ ಮೇಲೆ ದೇವರ ಬೇಲಿ ಉಂಟಾಗುತ್ತೆ, ಕಾವಲು ಉಂಟಾಗುತ್ತೆ. ಯಾವ ಕೇಳನ್ನು ಮುಟ್ಟಿದರೂ ಹಾಗೆ ದೇವರು ನಮ್ಮನ್ನು ಕಾಪಾಡ್ತಾರೆ. ವಾಕ್ಯ ಓದಿದ್ವಿ, ಯೆಹೋವನ ಬಿದ್ದವರನ್ನು ಮೇಲೆತ್ತುವಂಥ ದೇವರು, ಕುಗ್ಗಿದವರನ್ನು ಉದ್ಧರಿಸುವಂಥ ದೇವರು. ಉದ್ಧಾರ ಮಾಡಬೇಕು, ನಾವು ಉದ್ಧಾರ ಆಗಬೇಕು. ಉದ್ಧಾರ ಅರ್ಥ ಏನು ಗೊತ್ತಾ? ನಾವು ಏನೇನು ಆಸೆ ಪಡ್ತೀವೋ ಅದೆಲ್ಲ ಪ್ರಯಾಸ ಪಡೆದೇ ಬಂದು ಸೇರು. ನಾವು ಕುಟುಂಬದಲ್ಲಿ, ಹಣದಲ್ಲಿ, ಮಕ್ಕಳ ವಿಷಯದಲ್ಲಿ ಏನೆಲ್ಲ ಆಸೆ ಪಡ್ತೀವೋ ಪ್ರಯಾಸ ಪಡೆದೇ ಬಂದು ಸೇರುವುದೇ ಉದ್ಧಾರ. ನಾನಾಗಿದ್ದು ಪ್ರಯಾಸ ಪಟ್ಟು ಮಾಡಿಕೊಳ್ಳುವುದಲ್ಲ, ಅದು ದೇವರನ್ನು ಬಿಟ್ಟು, ದೇವರ ಸಮ್ಮುಖವನ್ನು ಬಿಟ್ಟು ನಾನು ಆ ರೀತಿ ಬದುಕಬಾರ್ದು. ತಪ್ಪಿ ಹೋದ ಮಗನು ಈಗ ತಿನ್ನಲಿಕ್ಕೂ ಆಹಾರ ಇಲ್ಲದವನಾಗಿ ಯಾಕೆ ಹಿಂತಿರುಗುವಂಥ ದೇವರು ಮಾಡಿದ್ರು ಅಂದರೆ ಸದುಪಾಯವನ್ನು ಕಲ್ಪಿಸ್ಬಿಟ್ರು. ಆಸ್ತಿ ಕಳೆದೋಗಿದೆಯಾ? ಪರವಾಗಿಲ್ಲ ಮಗನೇ. ಆರೋಗ್ಯ ಕಳೆದೋಗಿದೆಯಾ? ಪರವಾಗಿಲ್ಲ. ಪಡ್ಡಿಗಳಾಗ್ಬಿಟ್ಟಿದೆಯಾ? ಬುದ್ಧಿಯೆಲ್ಲ ಬದಲಾಗಿದೆಯಾ? ಕುಡಿದು ವ್ಯಕ್ತಿ ಹೇಗಿರ್ತಾರೆ? ದಷ್ಟಪುಷ್ಟವಾಗಿರ್ತಾರೆ, ವಿಚಿತ್ರವಾಗಿ ದೊಡ್ಡ ಪೇಷಂಟ್ ಥರ ಆಗ್ಬಿಟ್ಟಿರ್ತಾರೆ. ಯಾವುದರ ಬಗ್ಗೆ ಯೋಚನೆ ಮಾಡು, ಒಂದೇ ಒಂದು ಯೋಚನೆ ಮಾಡು, ಈಗ ಉಂಟಾಗುವಂಥ ಇಕ್ಕಟ್ಟು ನಿನ್ನ ತಂದೆ ಕಡೆಗೆ ತಿರುಗಿಲಿಕ್ಕೆ. ತಕ್ಷಣ ಅವನು ಏನಂತ ಗೊತ್ತಾನೆ? ಓದ್ರಿ ಅದನ್ನು. ಆಗ ಅವನಿಗೆ ಬುದ್ಧಿ ಬಂದು ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಈ ಹಸಿವಿನಿಂದ ಸಾಯುತ್ತೇನೆ. 18ನೇ ವಚನ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬರಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದ. ಎದ್ದು ಅಂದುಕೊಂಡದ್ದನ್ನು ಮಾಡ್ದ. ಅಂದರೆ ಉಂಟಾದ ಸದುಪಯೋಗವನ್ನು ಉಪಯೋಗಿಸ್ಕೊಂಡ. ಈ ಸಾರಿ ಪಕ್ಕದಲ್ಲಿ ಕೈ ಕೊಟ್ಟು ಮುಖ ನೋಡಿ, ಈ ಸಾರಿ ಉಂಟಾಗೋ ಯಾವ ಅವಕಾಶನ ಮಿಸ್ ಮಾಡ್ಕೋಬೇಡಿ ಅಂತ. ಯಾವ ಅವಕಾಶನ ಮಿಸ್ ಮಾಡ್ಕೊಬೇಡಿ, ದೇವರ ಕಡೆಗೆ ತಿಳ್ಕೊಂಡ್ಬಿಡೋಣ. ಆಮೇಲೆ ಉದ್ದೇಶ ಒಂದೇ, ದೇವರ ಕಡೆಗೆ ನಾನು ತಿಳ್ಕೊಂಡ್ಬಿಡ್ಬೇಕು. ಪೆಟ್ಟು ಬೀಳ್ತದ, ಅವಮಾನ ಆಗ್ತದ, ಯಾಕೆ ಸ್ವಾಮಿ ನೀನು ನಂಬದಂತ ನನಗೆಂತ ಅವಮಾನ ಕೇಳಬೇಡಿ. ಈ ಪೆಟ್ಟು, ಈ ಅವಮಾನ, ಈ ಹೋರಾಟ ದೇವರ ಕಡೆ ನಾನು ತಿಳ್ಕೊಳ್ಳೋಕ್ಕೋಸ್ಕರ ನಾನು ತಿಳ್ಕೊತೀನಿ ಸ್ವಾಮಿ. ಈ ದೃಷ್ಟಿಯೊಂದಿಗೆ ನಾವು ಕರ್ತನ ಮುಂದೆ ನಾವು ಕಾದಿರೋಣ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಲ್ವಾ? ಇನ್ನೊಂದು ವಿಚಾರವನ್ನು ಹೇಳಿ ನಾನು ಮುಗಿಸ್ತೀನಿ. ಯೋಬನ ಗ್ರಂಥಕ್ಕೆ ಬರೋಣ. ಯೋಬನು 14ನೇ ಅಧ್ಯಾಯ. ಯೋಬ 14ನೇ ಅಧ್ಯಾಯ. ಆದರೆ 7ನೇ ವಚನದಿಂದ ಓದೋಣ. ಕಡಿದ ಮರವು ತಾನು ಒಡೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರೇನೆಂದು ನಿರೀಕ್ಷಿಸುವುದಲ್ಲವೇ? ಎಲ್ಲ ತೆಗೆದುಕೊಂಡ್ರ? ಯೋಬ 14:7. ಈಗ ಮರಕ್ಕೆ ಜೀವ ಇದೆ ಅಲ್ವಾ? ನನ್ನಾಗ ನಿಮ್ಮಾಗ ಜೀವ ಇದ್ದ, ನನ್ನಾಗ ನಿನ್ನಾಗ ಜೀವ ಇದ್ದ, ಅದಕ್ಕೆ ಜೀವ ಇದೆ. ಮರಕ್ಕೆ ಬೇಕಾದಂಥ ಜೀವ ಅಷ್ಟೇ ಅದು. ಬಟ್ ನನ್ನ ಹಾಗೆ ನಿಮ್ಮ ಹಾಗೆ ಕೆಪಾಸಿಟಿ ಇಲ್ಲ. ಅದು ಅಂದುಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಈಗ ಯೋಬನ ಆ ಜ್ಞಾನವನ್ನು ನೋಡಿ ಯಾವ ರೀತಿ ದೇವರ ವಾಕ್ಯ ಬರೆಸಿದ್ದಾರೆ ಅನ್ನೋದನ್ನು ಈಗ ನಾನು ಹೋಗ್ತೀನಿ. 7ನೇ ವಚನ. ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರೇ ಎಂದು ನಿರೀಕ್ಷಿಸುತ್ತದಲ್ಲವೇ? ಮರವನ್ನು ದೊಡ್ಡದಾಗಿ ಬೆಳೆದಿರೋಂಥ ಮರವನ್ನು ಏನು ಮಾಡೋದು? ನೆಲ ಸಮಕ್ಕೆ ಕಡಿದಾಕ್ಬಿಟ್ರಿ ಅಂದರೆ ಆ ಮರ ನಿನ್ನನ್ನಾಗಿ ಭಾವಿಸ್ಕೊ. ಈಗ ನಿನ್ನನ್ನಾಗಿ ಭಾವಿಸ್ಕೊ. ನೀನು ಮರ ಅಲ್ಲ, ನಾನು ಹೇಳ್ತೀನಿ, ನಿನ್ನನ್ನಾಗಿ ಭಾವಿಸ್ಕೊ. ಯೋಬ ಅದೇ ಉದಾಹರಣೆ ಕೊಟ್ಟಿದ್ದ. ನಿನ್ನನ್ನು ಮರವಾಗಿ ತೆಗೆದುಕೊಂಡ್ರೆ ನೀನು ಉತ್ತಮವಾಗಿ ಬೆಳೆದಿದ್ದೀಯ, ಒಳ್ಳೆ ಹೆಸರು ಇದೆ, ಒಳ್ಳೆ ಆತ್ಮಿಕತೆ ಇದೆ, ಒಳ್ಳೆ ಜ್ಞಾನ ಇದೆ. ನೀನು ಒಂದೇ ಒಂದು ಪಾಪ ಮಾಡಿದ್ರಿಂದ ಎಲ್ಲ ನೆಲಸಮ ಆಗೋಯ್ತು. 10 ವರ್ಷದಿಂದ ಕಾಪಾಡ್ಕೊಂಡು ಬಂದಂಥ ಸಾಕ್ಷಿ, ಒಳ್ಳೆಯತನ, ಸಂಪಾದಿಸಿದಂಥ ಹಣ, ಮನೆ, ಮಕ್ಕಳು, ಹೆಂಡತಿ ಎಲ್ಲವನ್ನ ಮೇಲೆ ಬಿಟ್ಟು ಹೊಟ್ಟೋಯ್ತು. ನನ್ನ ಜೊತೆ ಇವೆ. ಈಗ ನೀವೇನು ಯೋಚನೆ ಮಾಡ್ತೀರಿ? ಸ್ವಾಭಾವಿಕವಾಗಿ ಯೋಚನೆ ಮಾಡಿ ನೋಡ್ರಿ. ಈ ಇಷ್ಟೆಲ್ಲ ಸಂಪಾದನೆ ಮಾಡಿ ಎಲ್ಲವನ್ನ ಕಳ್ಕೊಂಡು ಬಿಟ್ರೆ ನಾವೇನು ಯೋಚನೆ ಮಾಡ್ತೀವಿ? ಝೀರೋ. ಮುಗಿದೋಯ್ತು ನನ್ನ ಜೀವನ ಅಷ್ಟೇ. ಯೋಬನ ಹೇಳುವಂಥದ್ದು ಗಮನಿಸ್ರಿ. ಬೆಳೆದ ಮರ ಕಡಿಯಲ್ಪಟ್ಟಂಥ ನಂತರ ಅದು ಏನಂತ ನಿರೀಕ್ಷಿಸ್ತದಂತೆ? ಮತ್ತೆ ಚಿಗುರೇನೆಂದು ನಿರೀಕ್ಷಿಸುತ್ತದಲ್ಲವೇ? ನೆಲದಲ್ಲಿ ಅದರ ಬುಡವು ಮುದಿಯಾದರೂ, ಮಣ್ಣಿನಲ್ಲಿ ಬೇರು ಸತ್ತರೂ, ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುವುದು. ಹೇಗಂತೆ? ಎಷ್ಟು ದೊಡ್ಡ ಮರ, ಎಷ್ಟೊಂದು ನೆರಳು ಕೊಟ್ಟದ್ದು, ಎಷ್ಟು ಫಲ ಕೊಟ್ಟದ್ದು, ಎಷ್ಟೊಂದು ಅಭಿವೃದ್ಧಿ ಆಗುತ್ತೆ. ಈಗ ಕಡ್ದಾಕ್ಬಿಟ್ರು. ಒಂದು ವೇಳೆ ಬೆಳೆದ್ರು ಹೆಂಗೆ ಬೆಳೀತಂತೆ?
ಹೊಸ ಚಿಗುರು ಅಂದರೆ ಈಗ ಸಸಿ ಅಂತ. ಅದರ ಬುಡ ಹೇಗಿದೆ? ಮುದಿ. ಅದರ ಬೆಳವಣಿಗೆ ಇವತ್ತು ಗಮನಿಸಿ. ನಿನ್ನ ಏಳು ಬೀಳುಗಳ ಮಧ್ಯೆ ದೇವರು ಉಂಟು ಮಾಡುವಂಥ ಸದುಪಾಯಗಳು ನೀನು ಹೆಂಗೆ ಮಾಡಬೇಕು ಅಂದರೆ, ನಿಕೋದೇಮನಿಗೆ ಹೇಳಿದ್ರಲ್ಲ, ಮತ್ತೆ ತಿರುಗಿ ಹೊಸದಾಗಿ ಹುಟ್ಟಿದಂಥ ಅನುಭವ. ಈಗ ರಕ್ಷಣೆ ಹೊಂದಿದೆಯೇನೋ ಅನ್ಬೇಕು ನಿನ್ನನ್ನು. ಆಮೇಲೆ ಜನರ ದೃಷ್ಟಿಗೆ ಕಾಣೋದು ಬೇಡ, ಬಟ್ ನಿನ್ನ ಮನಸ್ಸಿಗೆ ಅನಿಸ್ಬೇಕು, ಮರಕ್ಕಾಗಿ ಅನಿಸ್ತದಂತೆ ನಾನು ವಯಸ್ಸು ಮುದಿಯಾಗಿದೆ, ಬೇರು ನೀರು ಸಿಕ್ಕಬೇಕಾಗಿಲ್ವಂತೆ, ನೀರಿನ ವಾಸನೆ. ಅದರ ಅರ್ಥ ಏನು? ನೀರು ಹಾಕಿದ್ರೆ ಇದಕ್ಕೆ ಪಕ್ಕದ ಗಿಡಕ್ಕೆ ನೀರು ಹಾಕವ್ರೆ, ಅಲ್ಲಿದೊಂಚೂರು ಸ್ಮೆಲ್ ತಕ್ಕಂಡು ಹೆಂಗೆ ಬೆಳೀತಂತೆ? ಹೊಸ ಚಿಗುರು ಮೊಳಕೆ ಬರ್ತಾ ಇದೆ. ಹಲ್ಲೆಲೂಯಾ. ಇದು ಆತ್ಮೀಯ ವಿಶ್ವಾಸಿಯ ಸ್ವಭಾವವಾಗಿರಬೇಕು. ನೀನು ಏನೇ ಆಗಲಿ, ಜನ ನಿನ್ನ ಬಗ್ಗೆ ಏನೇ ಮಾತಾಡಲಿ, ನೀನು ಕುಗ್ಗಬೇಡ, ನೀನು ಸೋತೋಗ್ಬೇಡ. ಎಷ್ಟು ಅಂದವಾಗಿ ಮರದ ಕುರಿತಾಗಿ ಅಂತ ಹೇಳ್ತಿದ್ದಾನೆ. ಮತ್ತೆ ನಾನು ಹೋಗ್ತೀನಿ ನೋಡ್ರಿ ಅಂತ 8ನೇ ವಚನ. ನೆಲದಲ್ಲಿ ಅದರ ಬುಡವು ಮುದಿಯಾದರೂ, ಮಣ್ಣಿನಲ್ಲಿ ಬೇರು ಸತ್ತರೂ, ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕವಲುವೆ. ಗಿಡದ ಹಾಗೆ. ಇವತ್ತು ಕೆಲವರು ಆತ್ಮೀಕತೆಯಲ್ಲಿ ಬಿದ್ದೋದ್ರೆ ಮತ್ತೆ ಅವನ ಎತ್ತರ ಹೆಂಗಿರುತ್ತೆ ಗೊತ್ತಾ? ಬರೀ ನಿರೀಕ್ಷೆ ಇಲ್ಲಂತ ಮಾತುಗಳು, ನಿರಾಶೆ ಮಾತುಗಳು, ಬೇಸರಿಕೆ ಮಾತುಗಳು. ಬಿಡು, ನಾನು ಹೇಳ್ತಿದ್ದಾರ ಅದನ್ನು, ಇನ್ನಾನು ಸರಿಯಾದಲ್ಲ, ನನ್ನ ಜನ ಮೆಚ್ಚಿದ, ತುಂಬ ನೋವಿನ ಮಾತನಾಡ್ತಾರೆ. ಎಂಥ ಸನ್ನಿವೇಶದಲ್ಲಿ ಪೂರ್ತಿ ಕುಗ್ಗೋದಂತ ನಿನಗೆ ದೇವರೊಂದು ಅವಕಾಶವನ್ನು ಕಲ್ಪಿಸಿದ್ರೆ, ಉದಾಹರಣೆಗೆ ನೀನು ಸಭೆ ಬರಂತ ಬಿಟ್ಬಿಡ್ತೀಯ ಬೇಜಾರಾಗಿ, ತಪ್ಪಿದ ಸ್ಥಾನ ಗೊತ್ತಾಗೋಯ್ತು, ಅವಮಾನ ಆಗೋಯ್ತು, ಚರ್ಚೆಗೆ ಬರಲ್ಲ ಅಂತ ಕೂತ್ಬಿಡ್ತೀಯ, ಮನೇಲಿ ಕೂತಿರ್ತೀಯ. 10 ವರ್ಷ ಬಿಟ್ಟು ನಾನು ನಿನ್ನ ಕರಿತೀನಿ. ನಿನ್ನ ಮಾತು ಹೆಂಗಿರುತ್ತೆ? ಆ ಜಾಗದಲ್ಲಿ ಮರ ಏನು ಮಾಡ್ತಂತೆ? ಹೊಸ ಚಿಗುರು ಕವಲೊಡೆಯ ಪ್ರಕಾರ ಹಂಗಿರ್ಬೇಕಂತೆ. ಸ್ಪಾಸ್ಟ್ ನಿಮ್ಮ ಮನೆಗೆ ಬಂದು ಬನ್ನಿ ಚರ್ಚ್ಗೆ ಅಂತ ಕರೆದ ತಕ್ಷಣ ಈಗ ನಂಗೆ ಸುವಾರ್ತೆ ತಲುಪಿತು ಅನ್ನೋ ಓಡೋಡಿ ಬರಬೇಕಂತೆ. ಆಮೇಲೆ ನೀನು ಎಂಥ ಪಾಪದಲ್ಲಿ ಬಿದ್ದಿರ್ರಿ ಪ್ರಿಯ ಸಭೆಗೆ, ನೀನು ಕೊಡುವಂತಹ ದೇವರ ಸದುಪಾಯವನ್ನು ಉಪಯೋಗಿಸ್ಕೊಂಡು ನೀನು ಹೊಸ ಚಿಗುರು ಹೊಡಿಬೇಕು. ಇವತ್ತಿನವರೆಗೆ ಜನ ಅನ್ಕೋಬೇಕು, ನಾನು ಏನು ಅಂದ್ಕೊಂಡಿದ್ದೆ, ದೇವರು ಇವತ್ತನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸ್ತಾಳೆ. ಕೆಲವು ಸೇವಕರ ಬಗ್ಗೆ ಕೇಳಿ, ಕೆಲವು ವಿಶ್ವಾಸಿಗಳ ಬಗ್ಗೆ ಕೇಳಿ, ಎಷ್ಟೇ ತಪ್ಪಿತಸ್ಥರಾಗಲಿ ದೇವರವರನ್ನು ಮತ್ತೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಪಡಿಸಿ ಸೇವೆಯಲ್ಲಿ ಉಪಯೋಗಿಸ್ತಾರೆ, ಕುಟುಂಬದಲ್ಲಿ ಅಭಿವೃದ್ಧಿಪಡಿಸ್ತಾರೆ, ತಮ್ಮ ಬಿಸ್ನೆಸ್ನಲ್ಲಿ ಮೇಲೆ ತರ್ತಾರೆ ಅಂದರೆ ಒಂದೇ ಒಂದು ನೆನೆಸಬೇಕು, ಅವರು ಆತ್ಕೊಂಡಿರುವಂಥ ದೇವರ ಶಕ್ತಿ ಅದುವೇ ಆಗಿದೆ. ನೀನು ಏನೇ ಆಗಿರೋ ಪ್ರಿಯ ಸಭೆ, ಈಗಿನ ತಿಂಗಳ ಪ್ರಾರಂಭದಲ್ಲಿ ನಾನು ಹೇಳ್ತಿದ್ದೀನಿ, ಅನೇಕ ವಿಧವಾದಂಥ ಏಳು ಬೀಳುಗಳು, ಇಕ್ಕಟ್ಟುಗಳು, ಪಾಪದ ಹಾದಿಗಳು, ನೋಯಿಸುವಂಥ ಸಂಗತಿಗಳು ನಿನ್ನ ಕುಟುಂಬದಲ್ಲಿ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ, ಕೆಲಸದಲ್ಲಿ, ನಿನ್ನ ಮನೆಯಲ್ಲಿ ಬಂದು ಹೋಗ್ತಾನೇ ಇದೆ. ಭಕ್ತರು ಎಚ್ಚರವಾಗಿದ್ದಾರೆ ನೋಡ್ಬಿಡಿ, ಭಕ್ತರೆಲ್ಲ ಎಚ್ಚರವಾಗಿದ್ದಾರೆ ನೋಡಿ. ಎಚ್ಚರವಾಗಿ ಅದಿಬ್ಬರು ಅಷ್ಟೇ. ಹಲ್ಲೆಲೂಯಾ. ನಾನು ಸದುಪಯೋಗದ ಬಗ್ಗೆ ಮಾತಾಡ್ತಿದ್ರೆ ಸೈತಾನ್ ಇನ್ನೊಂದು ಸದುಪಯೋಗ ಕೊಡ್ತಾವನೆ, ಇದಕ್ಕೆ ಹೋಲಿಸ್ಕೊಬೇಡ, ನೀನು ನಿದ್ದೆ ಮಾಡ್ಕ. ಹಲ್ಲೆಲೂಯಾ. ಎಚ್ಚರವಾಗಿ ಮುಂದೆ ಓದೋಣ. ಯೋಗನ ಗ್ರಂಥ 14ನೇ ಅಧ್ಯಾಯ. ಈಗ 10ನೇ ವಚನ ಓದ್ತೀನಿ ನೋಡಿ. ಮನುಷ್ಯನಾದರೂ ಸತ್ತು ಬೋರಲು ಬೀಳುವನು, ಪ್ರಾಣ ಹೋಗಲು ಅವನು ಎಲ್ಲಿಯೋ. ಸರೋವರದ ನೀರು ಬತ್ತುವಂತೆಯೂ ನದಿಯು ಆರಿ ಒಣಗುವ ಹಾಗೆಯೂ ಮನುಷ್ಯನು ಮಲಗಿಕೊಂಡು ಏಳದೇ ಇರುವನು. ಆಕಾಶವು ಅಳಿದು ಹೋಗುವ ತನಕ ಅವರು ನಿದ್ರೆ ತಿಳಿಯುವುದಿಲ್ಲ, ಎಬ್ಬಿಸಲ್ಪಡುವುದಿಲ್ಲ. ಮನುಷ್ಯನ ವಾಸ್ತವತೆ, ಒಂದು ಮರದ ವಾಸ್ತವತೆ ಅದು. ನಾನೊಂದು ವೇಳೆ ಸತ್ತು ಹೋದರೆ ಇನ್ನು ಭೂಮಿ ಅಳಿದು ಹೋಗುವವರೆಗೂ ನಾನು ಎದ್ದು ಬರಲ್ಲ. ನ್ಯಾಯ ತೀರ್ಪಿಗಾಗಿ ಎದ್ದು ಬರೋದು ಕಡೆಯ ದಿನಗಳಲ್ಲಿ, ಅಲ್ಲಿವರೆಗೂ ನಾನು ಎದ್ದೇಳಲ್ಲ. ಈಗಿರುವಾಗ ಸಾವಿನ ಬಗ್ಗೆ ನಾವು ಆಸೆ ಪಡಬೇಕಾ? ಇರುವಾಗಲೇ ನಾವೇನು ಮಾಡೋಕ್ಕೆ ಸಾಧ್ಯ. ಸತ್ರ ನಂತರ ನಾವು ಏನು ಮಾಡೋಕ್ಕಾಗಲ್ಲ. ಇನ್ನೂ ಒಂದು ಇವತ್ತು ಶ್ರೇಷ್ಠವಾಗಿ ಮಾತಾಡ್ತೀನಿ, ಸತ್ರ ಪರಲೋಕ ಅಂತ ನೆನೆಸ್ಬೇಡಿ. ಸತ್ರ ನಮಗೆ ಪರಲೋಕ ಇಲ್ಲ, ನ್ಯಾಯ ತೀರ್ಪವರೆಗೂ ಕಾಯಬೇಕು. ಎಲ್ಲಿವರೆಗೆ? ಅಲ್ಲಿ ಕಾಯ ಬದಲು ಇಲ್ಲೇ ಇದ್ದು ಸದುಪಾಯಗಳನ್ನು ಉಪಯೋಗಿಸಿಕೊಂಡು ಕರ್ತನ ಕಡೆಗೆ ತಿರುಗಿ ಎಬೆನೇಜರ್ ಪ್ರಾರ್ಥನಾಲಯದಲ್ಲಿ ಬಂದು ಆತನನ್ನು ಮಹಿಮೆ ಪಡಿಸೋಣ. ಆಮೇಲೆ ಹಾಗಾಗಿ ನೀವು ಬದುಕಿರ್ಬೇಕಾ? ಭಕ್ತನಲ್ಲಿ ಚೆನ್ನಾಗಿ ಬದುಕಿರಮ್ಮ ನಾವು. ಆಮೇಲೆ ಸಾಯೋ ಆಸೆ ಬೇಡ,
ಮನೇಲಿ ಜಗಳ ಬಂದರೆ ನಾ ಸತ್ತೋಯ್ತೀನಿ ಅಂತ ಕಿರ್ಚಾಡ್ಬೇಡಿ. ನಾನೇ ಒಬ್ಬರು ಟಾರ್ಚರ್ ಕೊಟ್ಟ ಅರ್ಥ ಯಾಕಾದರೂ ಬದುಕಿದ್ರು ಅನಿಸ್ಬಿಡ್ತು ನನಗೆ. ಆಗಲೇ ಕೊಟ್ಟದ್ದು ಈ ವಾಕ್ಯ ದೇವ್ರು ನನಗೆ, ಯಾಕಾದರೂ ಬದುಕಿದ್ರು ಅನಿಸ್ಬಿಡ್ತು ನನಗೆ. ಸತ್ಯ ಹೇಳ್ತೀನಿ, ಅಷ್ಟು ಟಾರ್ಚರ್. ಏನಪ್ಪ ಇಂಥ ಮಾತುಗಳು, ಏನಪ್ಪ ಇಂಥ ವರ್ತನೆಗಳು ಅಂತ ಅನಿಸ್ಬಿಡ್ತು. ಆಗಲೇ ಕೊಟ್ಟಂಥದ್ದು ಈ ಪ್ರಸಂಗ. ದೇವರಿಗೆ ನಿನ್ನನ್ನು ಸಾಯಿಸೋದಕ್ಕೆ ಅವನಿಗೆ ಆಸೆ ಇರ್ಬೋದು, ಅವನ ಮಾತುಗಳಿಂದ ಸಾಯಿಸ್ಬಿಡುತ್ತೆ, ಅವಳ ಮಾತಿನಿಂದ ಸಾಯಿಸ್ಬಿಡುತ್ತೆ. ಬಟ್ ದೇವರಿಗೆ ಆಸೆ ಇಲ್ಲ. ಯಾರ ಆಸೆ ನೆರವೇರಿಸ್ತೀಯ ಅಂತ ಕೇಳು. ನಿನ್ನ ಆಸೆನೇ ಸ್ವಾಮಿ, ತಕ್ಷಣ ಹೇಳಿದೆ, ನಿನ್ನ ಆಸೆ ನಾನು ನೆರವೇರಿಸ್ತೀನಿ. ನೀನು ಸಾಯಿಸೋಕ್ಕೆ ಇಷ್ಟ ಇಲ್ವಾ, ನಾ ಸಾಯಲ್ಲ. ಆಡ್ಕೊಳ್ಳಿ ಬಿಡು ಅವನು, ಆಡ್ಕೊಳ್ಳಿ ಬಿಡು ಅವನು. ಹಲ್ಲೆಲೂಯಾ. ಈ ರೀತಿ ತೀರ್ಮಾನ ಅಂತ ಹೇಳ್ಕೊಡು. ನಿಮಗೆ ಸಾಯಿಸೋದಕ್ಕೋಸ್ಕರ ಕೆಲವರು ಬರ್ತಾರೆ. ನೀವೇನು ಬೇಕು, ನಾನು ಸಾಯಿಸೋದಕ್ಕೆ ಅವ್ರಿಗೆ ಆಸೆ ಇಲ್ಲ, ನಾನು ಸಾಯಲ್ಲ. ಎಂಥ ಮಾತುಗಳೇ ಬರಲಿ, ಸಾಯೋ ಆಸೆ ನಮಗೆ ಬೇಡ. ಹಲ್ಲೆಲೂಯಾ. ಮುಂದಿನ ಅದರ ವಚನ ಸುಮಾರು 13ನೇ ವಚನ ಓದ್ಬೇಡ. ನೀನು ನನ್ನನ್ನು ಪಾತಾಳದಲ್ಲಿ ಬಚ್ಚಿಟ್ಟು, ಯೋಬನ ಮಾತು ಗಮನಿಸ್ರಿ, ನೀನು ನನ್ನನ್ನು ಪಾತಾಳದಲ್ಲಿ ಬಚ್ಚಿಟ್ಟು ನಿನ್ನ ಕೋಪು ಇಳಿಯುವ ಪರ್ಯಂತ ನನ್ನನ್ನು ಮರೆ ಮಾಡಿ ನನಗೆ ಅವಧಿಯನ್ನು ಗೊತ್ತು ಮಾಡಿ ಕಡೆಯಲ್ಲಿ ನನ್ನನ್ನು ಜ್ಞಾಪಿಸಿಕೊಂಡರೆ ಎಷ್ಟೋ ಒಳ್ಳೆಯದು. ಯೋಬನ ಆಸೆ ನೋಡ್ರಿ, ಎಲ್ಲರೂ ಸತ್ಯವೇದನಿಗಿರ್ರಿ. ನೀನು ನನ್ನನ್ನು ಪಾತಾಳದಲ್ಲಿ ಬಚ್ಚಿಟ್ಟು, ಅದರ ಅರ್ಥ ಏನು? ನಾನು ಸಾಯಿಸಿ ಮಣ್ಣಲ್ಲಿ ಹಾಕಿ ಬಚ್ಚಿಟ್ಟು ನಿನ್ನ ಕೋಪವು ಇಳಿಯುವ ಪರ್ಯಂತ ನನ್ನನ್ನು ಮರೆ ಮಾಡಿ, ನಿನ್ನ ಕೋಪ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ನನ್ನ ಮರೆ ಮಾಡಿ ನನಗೆ ಅವಧಿಯನ್ನು ಗೊತ್ತು ಮಾಡಿ, ನಾವು ಟೈಮನ್ನು ಗೊತ್ತು ಮಾಡಿ ಕಡೆಯಲ್ಲಿ ನನ್ನನ್ನು ಜ್ಞಾಪಿಸ್ಕೊಂಡ್ರೆ ಅಷ್ಟು ಸಾಕು ಅಂತ ಹೇಳ್ತಿದ್ದಾನೆ. ಸತ್ರು ಕೂಡ ನಮ್ಮ ಸಾಯಕ್ಕೆ ಆಸೆ ಇಲ್ಲ, ಬದುಕಿದ್ದಾನೆ. ಒಂದು ವೇಳೆ ಅವ್ನು ನಿರೀಕ್ಷೆ ಆಗಿತ್ತು ಗೊತ್ತಾ, ದೇವರೇ ಒಂದು ವೇಳೆ ನಿನ್ನನ್ನು ಕೋಪ ಮಾಡಿಕೊಂಡೆ ನಿನ್ನನ್ನು ಸಾಯಿಸಿಬಿಟ್ರು ಸರಿ, ಮಣ್ಣಲ್ಲಿ ಮಣ್ಣಾಗೋದ್ರು ಸರಿ, ನೀನನ್ನು ಮರ್ತೇ ಬಿಟ್ಟಿದ್ರು ಸರಿ, ನನ್ನ ಟೈಮ್ ಒಂದು ಗೊತ್ತು ಮಾಡಿರ್ತೀಯ, ಆಗ ಕಡೆಯಲ್ಲಿ ನ್ಯಾಯ ತೀರ್ಪು ಎಲ್ಲ ಮುಗಿಯಿತು. ಗಮನಿಸ್ರಿ, ಇಡೀ ಪರಲೋಕದಲ್ಲಿ ಇಡೀ ಸರ್ವ ಲೋಕದ ಜನ ಬಂದು ನಿಂತಿದ್ದಾರೆ, ಎಲ್ರಿಗೂ ನ್ಯಾಯ ತೀರ್ಪು ಆಗೋಯ್ತು, ಎಲ್ಲ ಹೊಂಟವ್ರು. ಏಸು ಒಬ್ಬರೇ ಕೂತಾರೆ. ಈಗಲಾರುವ ಯೋಬ ಬಿದ್ದಲ್ವಾ ಅಂತ ನೆನೆಸ್ಕೊಬಿಡು ಸ್ವಾಮಿ. ಗೊತ್ತಾಯ್ತಾ? ಯೋಬ ಅಂತವ ಬಿದ್ದ ಅಲ್ವಾ ಅಂತ ಆಗ ನೆನೆಸ್ಕೊ. ಅಷ್ಟು ಸಾಕು ನನಗೆ ಅಂತ ಹೇಳ್ತಿದ್ದಾರೆ. ಅದ್ರ ಅರ್ಥ ಹೇಳು, ಎಂಥ ಸನ್ನಿವೇಶ ಬರಲಿ, ನಾನು ಇವತ್ತು ಬದುಕಿರೋ ನಿನಗೋಸ್ಕರನೇ, ನಾನು ಸತ್ತು ಮಣ್ಣಲ್ಲಿದ್ದರೂ ಕೂಡ ನಿನಗೋಸ್ಕರ. ನೀನು ಉಂಟು ಮಾಡ್ತಾ ಸದುಪಾಯವನ್ನು, ಆ ಅವಕಾಶವನ್ನು ನಾನು ಉಪಯೋಗಿಸ್ತೀನಿ. ಹೇಗೆ ಒಂದು ಕಡಿದಂಥ ಮರ ಬೇರೆ ಸತ್ತೋಗಿದ್ರು, ಮುದಿ ವಯಸ್ಸಾಗಿದ್ರು, ಹೊಸದಾಗಿ ಚಿಗುರುತ್ತಲ್ಲ, ಹಾಗೆ ನೀನು ನನ್ನ ಜ್ಞಾಪಿಸ್ಕೊಂಡ್ಬಿಟ್ರೆ ಸಾಕು, ಅಲ್ಲಿ ಹೊಸದಾಗಿ ಚಿಗುರು ಬಿಡ್ತೀನಿ ಸ್ವಾಮಿ ಅಂತ ಅವನ ಅರ್ಥ. ಹಲ್ಲೆಲೂಯಾ. ಬೇಸರ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? 30ನೇ ಹೇಗೆ ಬಂದ್ರಿ? ಯೋಗ 30 ಅದರ 23ನೇ ವಚನ, 30ನೇ ಅಧ್ಯಾಯ ಅದರ 23ನೇ ವಚನ. ಹಿಂಗೆ ತಿಳ್ಕೊಂಬಿಡಿ. ಯಾವತ್ತೂ ಕೂಡ ನನಗೆ ಅನಿಸಬೇಕು, ಯಾವತ್ತಿದ್ರೂ ಸಾಯ್ತೀನಿ. ಒಂದು ಟೀಚಿಂಗ್ ಕೇಳ್ತಾ ಇದ್ದೆ, ಮಕ್ಕಳೇ ಗಮನಿಸ್ರಿ, ಕಾಲೇಜ್ ಓದೋ ಮಕ್ಕಳೇ, ಹೈಸ್ಕೂಲ್ ಓದೋಂಥ ಮಕ್ಕಳೇ, ಹೈಸ್ಕೂಲ್ ಬರ್ತಿದ್ದಾಗೇ ಪ್ರೀತಿ ಪ್ರೇಮ ಮಾಡಬೇಕು ಅಂತ ಆಸೆ ಬರುತ್ತೆ, ಲವ್ ಬೇಡಬೇಕು ಅಂತ ಗಮನಿಸ್ತಾರೆ. ಕಾಲೇಜ್ ಓದುತ್ತಾರೆ, ಲವ್ ಮಾಡಬೇಕು, ನಮ್ಮನ್ನು ಕೇರ್ ಮಾಡಬೇಕು, ನನ್ನನ್ನು ಪ್ರೀತಿಸಬೇಕು ಅನ್ನೋ ವ್ಯಕ್ತಿಯನ್ನು ಹುಡುಕುತ್ತೆ. ಒಂದು ಸಮಯ ಬರುತ್ತೆ, ನೀನು ಬೇಡ ಅಂದರೂ ಜೀವನ ಪರ್ಯಂತರ ಜೊತೆಗಿರೋಕೆ ಒಬ್ಬನ ಕೊಡ್ತಾನೆ. ಹೌದಾ? ನೀನು ಬೇಡ, ಅವ್ರ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ ಅಂದರೂ ದೇವರು ಮತ್ತೆ ಎಂಕರೇಜ್ ಮಾಡ್ತಾರೆ, ಹೋಗು ಕ್ಷಮಿಸ್ಬಿಟ್ಟು ನಿನ್ನ ಗಂಡನ ಜೊತೆಗಿರು, ಹೋಗು ನೀನು ಹೆಂಡತಿ ಜೊತೆಗಿರು ಅಂತ ಕಡೇ ತನಕ ಇರೋಕ್ಕೆ ಒಬ್ಬನ ಕೊಡ್ತಾನೆ. ಆ ದಿನದವರೆಗೆ ನೀನು ಈಗೇನು ಮಾಡಬೇಕು? ಓದಬೇಕಾ? ಓದ್ಬಿಡು. ಸಾಧಿಸ್ಬೇಕಾ? ಸಾಧಿಸ್ಬಿಡು. ಕರ್ತವ್ಯವಾಗಿ ಬದುಕಬೇಕಾ? ಬದುಕ್ಬಿಡು. ಅದಕ್ಕೋಸ್ಕರ ಆ ದಿನಕ್ಕೋಸ್ಕರ ಇವತ್ತೇ ಪ್ರಯತ್ನ ಮಾಡಬೇಡ. ನೀನು ಬೇಡ ಅನ್ನೋ ದಿನ ಬರುತ್ತೆ, ಪಕ್ಕದಲ್ಲಿ ಬಂದೇ ಬರ್ತಾಳೆ. ಈಗಿರೋಂಥ ಏಜ್ ಅದಕ್ಕಲ್ಲ, ಈಗಿರೋಂಥ ಏಜ್ ಓದೋದಕ್ಕೆ, ಈಗಿರೋಂಥ ಏಜು ದೇವರಿಗಾಗಿ ಬಾಳೋದಕ್ಕೆ, ನೀನು ಒಳ್ಳೆ ಸಾಧನೆಗಳನ್ನು ಮಾಡೋದಕ್ಕೆ. ಕೆಟ್ಟದ್ದನ್ನು ಬಯಸಬೇಡ್ರಿ. ಈಗ ಯೋಗಗಳಿಗೆ ಹೇಳ್ತೀನಿ ನಾನು ನೋಡ್ರಿ, ನೀನು ನನ್ನನ್ನು ಮರಣಕ್ಕೆ ಗುರಿ ಮಾಡಿ ಸಮಸ್ತ ಜೀವಿಗಳು ಹೋಗಬೇಕಾದ ಮನೆಗೆ ಸೇರಿಸುವೆ ಎಂದು ನನಗೆ ಗೊತ್ತಿದೆ. ನಾನೇ ಕರ್ಕ ಆಸೆ ಪಡಲಿ, ಪಾಪ ಮಾಡಿಬಿಟ್ಟೆ, ಹಾಗಾದ್ರೆ ನಾನು ಸತ್ತೋಗಲೆ. ಒಂದು ಸಮಯ ಬರ್ತದೆ, ಎಲ್ಲರನ್ನೂ ಸೇರಿಸೋದಾಗಿ ನನ್ನೂ ಸೇರಿಸಿದೆ, ನಾನೇ ಸಾಯಲಿ. ಸದುಪಾಯನ ಕಲ್ಪಿಸು, ನಾನು ತಿರುಗತ್ತೀನಿ. ಹೆಂಗಿದೆ ಯೋಗನ ಮಾತು? ಅರ್ಥ ಆಗ್ತಿದೆಯಾ? ಈ ಸ್ಥಿತಿಲಿ ಇದ್ದರೆ, ದೇವರೇ ನಾನು ತಪ್ಪು ಮಾಡಿದ್ದೀನಿ ತಾನೆ, ನನಗೆ ಅವಕಾಶ ಮಾಡಿಕೊಡು, ಮೇಲೆ ಇದ್ಬಿಡ್ತೀನಿ,
ನಾನು ತಪ್ಪು ಮಾಡಿದ್ದೀನ, ನಾನು ಪಾಪದಲ್ಲಿದ್ದೀನ, ನಾನು ಬೇಡವಾದ ಸ್ಥಳದಲ್ಲಿದ್ದೀನ, ನನಗೆ ಅವಕಾಶ ಕೊಡು, ನಾನು ಮೇಲೆ ಬಿಡ್ತೀನಿ. ಸಾಯಿಸಿ ಕೆಲಸ ಮಾಡಬೇಡ. ಯಾವತ್ತಿದ್ರೂ ಒಂದಿನ ಆಯ್ಕೆ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಿದೆಯಾ? ಯಾವತ್ತಿನ ದಿನ ಹೋಗಬೇಕು ಅಲ್ಲಿಗೆ ನಾನು. ಇವತ್ತು ನಾನು ನಿಮಗೆ ಹೇಳ್ತೀನಿ, ಮನೆಯಿಂದಲೇ ಬಂದಿದ್ದಾರೆ, ಹೋಯ್ತಿದ್ದಾರೆ, ನೈವೇ ಕೂತ್ಕೊಳ್ಳಿ ಇಲ್ಲೇ ಒಂದೇ ಗಮನದಲ್ಲಿ. ಅಲ್ಲೆಲ್ಲೂಯ್ಯ. ಅದನ್ನೇ ಯೋಗ ಹೇಳ್ತಿದ್ದಾನೆ, ಯಾವತ್ತಿದ್ರೂ ಒಂದಿನ ನಾನು ಗೊತ್ತು ಮಾಡೋ ಜಾಗಕ್ಕೆ ಎಲ್ಲ ಜೀವಗಳು ಹೋಗೋ ಜಾಗ ನಾನು ಸೇರಿಸ್ತೀಯ. ಆದರೆ ನನಗೆ ಯಾಕೆ ಕಾಯಿಲೆ ಬಂದು ಸಾಯಲಿ, ಇನ್ನೊಂದು ಬಂದು ಸಾಯಲಿ, ಜಾಗ ಸಾಯಲಿ, ಒಂದಿನ ಹೋಗ್ತೀನಿ. ಒಂದು ತಪ್ಪಿನ ಮನವರಿಕೆಯಲ್ಲಿ ನಾನು ಮಾತ್ರ ಹೋಗಲ್ಲ. ಸದುಪಾಯಗಳನ್ನು ಕಲ್ಪಿಸಿಕೊ. ಯೋಚನೆ ಮಾಡಿ, ದೇವರೇ ಯಾಕೆ ನನಗೆ ಆಡಿಸಿ ಅನ್ನುವಂಥ ಸ್ಥಿತಿಗೆ ನೀನು ಬಂದು ಇವತ್ತು ಉತ್ತರ ತೆಗೆದುಕೋಬೇಕು. ಏನಾದರೂ ಆಡಿಸು, ನಾನು ಆಡೋಕ್ಕೆ ರೆಡಿ. ಆಮೇಲೆ ಹೆಂಗಾದರೂ ಆಡಿಸು, ನಾನು ರೆಡಿ ಇದ್ದೀನಿ. ನಾನು ನಿನ್ನ ತೋರಿಸುವಂಥ ಹಾಗೆ ನಾನು ನಡೀಲಿಕ್ಕೆ ಸಂತೋಷವಾಗಿ ಬರಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ತವಕದಲ್ಲಿ ನಮ್ಮನ್ನು ನಾವು ಒಪ್ಪಿಸ್ಕೊಳ್ಳೋದಾದರೆ ಸೈತಾನ್ನ ಸಣ್ಣ ವಾಸನೆಯು, ಸಣ್ಣ ಕೆಲಸವು ನಮ್ಮ ಮೊದಲು ನಡೆಯಲ್ಲ. ಸಣ್ಣ ಕೆಲಸ ಅವನ ಮೊದಲು ನಡೆಯಲ್ಲ. ಯಾಕೆಂದರೆ ಎಲ್ಲವನ್ನು ತಿಳಿದು ಬಿಟ್ಟಿದ್ದೀವಿ. ಅದರಿಂದ ಬಹಳ ಎಚ್ಚರಿಕೆ ಉಳ್ಳವರಾಗಿ ನಾವು ನಡೀಲಿಕ್ಕೆ ಹೋಗ್ತೀವಿ. ಅದಕ್ಕೆ ಸ್ವಾಮಿ ಹೇಳಿದ್ದು, ಸೈತಾನ್ ತಾನೇ ಎಚ್ಚರವಾಗಿರಿ. ಭಯಪಡ್ರೆ ಎಲ್ಲೂ ಹೇಳಿಲ್ಲ. ಏನು ಹೇಳಿದ್ದಾರೆ? ಎಚ್ಚರವಾಗಿರ್ರಿ. ಸೈತಾನಿದ್ದಾನೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬರ್ತಾನೆ, ಕೆಲವು ಸಂಗತಿಗಳನ್ನು ತರ್ತಾನೆ. ಬಟ್ ಎಚ್ಚರಿಕೆಯಾಗಿ ನಾನು ಎಚ್ಚರವಾಗಿರಬೇಕೆ ಹೊರತು ಭಯಪಡೋ ಅವಶ್ಯಕತೆ ಇಲ್ಲ. ಇವತ್ತು ತುಂಬ ಜನ ಸೈತಾನ್ ವಿಷಯದಲ್ಲಿ ಭಯಪಡ್ತಿದ್ದೀವಿ. ಭಯಪಡೋದ್ರ ಹೊರಗಾಗ್ತದೆ. ನಾವು ಎಚ್ಚರಿಕೆಯಾಗಿರೋಣ, ದೇವರನ್ನ ಅರ್ಥಕೊಳ್ಳೋಣ. ದೇವರ ವಾಕ್ಯ ಹೇಳ್ತದೆ, ಕಡೆಗೆ ಓದಬೇಡ. 2 ಸಮುವೇಲ, ಅದಕ್ಕಿಂತ ಓದಿಸಿರುವಂಥ ವಚನ ಬೇಡ. 1 ಪೇತ್ರಕ್ಕೆ ಬನ್ನಿ. 1 ಪೇತ್ರ 1ನೇ ಅಧ್ಯಾಯ ಅದರ 17ನೇ ವಚನ. ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆಯನ್ನು ಕರೆಯುವವರಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕಳೆಯಿರಿ. ಸಾಕು. ನಾನು ಗೊತ್ತೇನೆ, ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆಯನ್ನು ಕರೆಯುವವರಾಗಿರಲಾಗಿ. ಯಾರನ್ನ ತಂದೆ ಅಂತ ಕರಿತಿದ್ದೀವಿ? ಪಕ್ಷಪಾತವಿಲ್ಲದೆ ತೀರ್ಪು ಮಾಡು. ನಮಗೆ ತಕ್ಕಂತೆ ನಮಗೆ ತೀರ್ಪು ಕೊಡ್ತಾರೆ. ಈಗ ನಮ್ಮಲ್ಲಿ ಯಾರು ಒಬ್ಬರನ್ನ ಇವರಿಬ್ಬರ ಬಗ್ಗೆ ಏನು ಹೇಳ್ತೀನಿ ಅಂದರೆ, ಅವ್ರು ಹೇಳುವಂಥ ತೀರ್ಪು ಕರೆಕ್ಟಾಗಿರುತ್ತಾ? ಒಂದು ತಪ್ಪಿರುತ್ತೆ, ಒಂದು ಸರಿ ಇರುತ್ತೆ. ಆದರೆ ನ್ಯಾಯವಾಗಿ ತೀರ್ಪು ಮಾಡುವ ಆತನೊಬ್ಬ ಇದ್ದಾನೆ. ಆತನ ಬಳಿ ಹೋಗಿ ನಿಂತಾಗ ಸರಿಯಾಗಿ ತೀರ್ಪು ಕೊಡ್ತಾನೆ. ಈಗ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಅರ್ಥ ಏನು? ಬದುಕಿರೋವರೆಗೂ, ಇನ್ನು ಮೇಲೆ ಬದುಕಿರೋವರೆಗೂ ಭಯಭಕ್ತಿಯುಳ್ಳವರಾಗಿ ಕಳೆ. ಇದು ನಮಗೆ ಕೊಡಲ್ಪಟ್ಟಂಥ ಕರ್ತವ್ಯ. ದೇವರೇ, ಒಂದು ಸಮಯ ಬರ್ತದೆ, ಬಲಹೀನತೆಯಲ್ಲಿದ್ದರು, ಪಾಪದಲ್ಲಿದ್ದರು, ಯಾವ ತೀರ್ಮಾನವನ್ನು ಮಾಡಿದೆ ದೇವರು ನನಗೆ ಅವಕಾಶವನ್ನು ಕಲ್ಪಿಸಿಕೊಡುವಾಗ ನಾನು ಎದ್ದು ಬಿಡ್ತೀನಿ, ನಾನು ಸರಿಯಾಗಿಬಿಡ್ತೀನಿ. ಅಲ್ಲಿವರೆಗೆ ನಾನು ಭಯಭಕ್ತಿಯುಳ್ಳವನಾಗಿ ಜೀವಿಸಲಿಕ್ಕೆ ನನಗೆ ಸಹಾಯ ಮಾಡಿ ಅದನ್ನು ಕೇಳಿ ಅದಕ್ಕಾಗಿ ನಾವು ತಾವಕಪಟ್ಟು ಬದುಕಲಿಕ್ಕೆ ಪ್ರಯಾಸ ಪಡೋಣ. ಆಮೇಲೆ ಕಂಪನಿ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನೂ ನೇರವಾಗಿ ಆಶೀರ್ವಾದ ಮಾಡಿ. ಆಮೇಲೆ